ಡಾಕ್ಟರ್ ಪಲ್ಲವಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡೋದಕ್ಕಿಂತ ಮುಂಚೆ ಅಥವಾ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನೆಲ್ಲ ಮುಂಜಾಗರೂಕತಾ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗತ್ತೆ? ಅದು ಕಸಿ ಸಸಿಗಳಿರ್ಬೋದು, ಬೀಜ ಇರಬಹುದು, ಯಾವ ರೀತಿಯ ಮುನ್ನೆಚ್ಚರಿಕೆ ಮುಂಜಾಗರೂಕತೆಯನ್ನು ತೆಗೆದುಕೋಬೇಕು? ಈ ಬಗ್ಗೆ ನಿಮ್ಮ ಅನುಭವಗಳನ್ನು, ತಾಂತ್ರಿಕ ಸಲಹೆಗಳನ್ನು ನೀಡಿ ಮೇಡಮ್. ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ರೈತರು ಯಾವುದೋ ಒಂದು ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಥವಾ ಒಂದು ತಳಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಪಕ್ಕದ ಜಮೀನವ್ರು ಏನು ಬೆಳೆದಿದ್ದಾರೆ ಅಂತನೋ ಅಥವಾ ನಮ್ಮ ಪರಿಚಯದವ್ರು ಯಾವುದೋ ರೀತಿ ಬೆಳೆದಿದ್ದಾರೆ ಅನ್ನೋದನ್ನ ಫಸ್ಟು ತಿಳ್ಕೊತಾರೆ. ತದನಂತರ ಅವರು ಲಾಭ ಮಾಡಿದ್ದಾರೆ ಅಂತಂದರೆ ಮಾತ್ರ ಅವರು ಅದೇ ತಳಿಯನ್ನು ಅಥವಾ ಅದೇ ಒಂದು ಹೈಬ್ರಿಡ್ ಬೀಜನ ಆಗಿರ್ಬೋದು ಅಥವಾ ಸಸಿಯನ್ನು ಅವರು ಕೊಂಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ. ಇತ್ತೀಚೆಗೆ ಬರ್ತಾ ಇರುವಂತಹ ತಳಿಗಳು ಅಥವಾ ಹೈಬ್ರಿಡ್ಗಳೇನು ಮಾಡ್ತಾ ಇದ್ದಾರೆ, ಅವು ಇವಾಗ ಕಾಲಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇದೆ. ಎಲ್ಲ ತಳಿಗಳನ್ನು, ಎಲ್ಲ ಹೈಬ್ರಿಡ್ಗಳನ್ನು ಎಲ್ಲ ಕಾಲದಲ್ಲೂ ಬಿತ್ತನೆಗೆ ಶಿಫಾರಸು ಮಾಡಿರೋದಿಲ್ಲ. ಸೊ ಹಾಗಾಗಿ ರೈತರು ಬಿತ್ತನೆ ಬೀಜನ ಕೊಂಡ್ಕೋಬೇಕಾದ್ರೆ ಇದನ್ನು ಬಹಳ ಅವರು ಗಮನಿಸಬೇಕಾಗಿರೋದು. ಈಗ ನಾವು ಮಾರ್ಕೆಟ್ಗೆ ಹೋದರೆ ನಮಗೆ 2 ಥರ ಬೀಜಗಳು ನಮಗೆ ಮಾರುಕಟ್ಟೆಯಲ್ಲಿ ಬಿತ್ತನೆಗೆ ಸಿಗತ್ತೆ. ಒಂದು ಪ್ರಮಾಣೀಕೃತ ಬೀಜ ಅಂತ ಹೇಳಿ ಒಂದು ಸಿಗತ್ತೆ, ಮತ್ತೊಂದು ನಿಜ ಬೀಜಗಳು ಅಂತೇಳ್ಬಿಟ್ಟು 2 ವರ್ಗಗಳ ಬೀಜಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ನೀವು ಕೃಷಿ ಬೆಳೆಗಳು ಅಂದರೆ ಭತ್ತ, ರಾಗಿ, ಜೋಳ ಈ ರೀತಿಯಾದಂಥ ಬೆಳೆಗಳನ್ನು ನೀವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ರಾಷ್ಟ್ರೀಯ ಬೀಜ ನಿಗಮಗಳಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಬೀಜಗಳನ್ನು ಕೊಂಡ್ಕೊಳ್ಳೋದಾದರೆ ಅವರು ಸಾಮಾನ್ಯವಾಗಿ ನಿಮಗೆ ಒಂದು ಪ್ರಮಾಣೀಕೃತ ಬೀಜದ ಒಂದು ವರ್ಗವನ್ನು ನಮಗೆ ಕೊಡ್ತಾರೆ. ಸೊ ಇದನ್ನು ಹೇಗೆ ಗುರುತಿಸೋದು ಅಂದರೆ, ಪ್ರಮಾಣೀಕೃತ ಬೀಜಗಳ ಲೇಬಲ್ ಅಂದರೆ ಪ್ಯಾಕೆಟಿನ ಮೇಲೆ ನೀಲಿ ಬಣ್ಣದ ಒಂದು ಲೇಬಲನ್ನು ಹಾಕಿರ್ತಾರೆ. ಸೊ ಈ ನೀಲಿ ಬಣ್ಣ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಈ ಬೀಜ ಏನು ನಾವು ಮಾರ್ಕೆಟಿಗೆ ಕೊಡ್ತಾ ಇದ್ದೀವಿ, ಇದು ಭಾರತೀಯ ಬೀಜ ಕಾಯ್ದೆ ಕಾನೂನಿನ ಪ್ರಕಾರ ಎಲ್ಲ ರೀತಿಯಾದಂಥ ಒಂದು ಗುಣಮಟ್ಟವನ್ನು ಅದು ಹೊಂದಿರುತ್ತೆ. ಸೊ ಮತ್ತೆ ಇದು ಬಿತ್ತನೆ ಮಾಡಲು ಯೋಗ್ಯವಾಗಿದೆ ಅನ್ನೋದನ್ನು ಬೀಜ ಪ್ರಮಾಣೀಕರಣ ಸಂಸ್ಥೆಯವರು ಪ್ರಮಾಣೀಕರಿಸಿರ್ತಾರೆ. ಸೊ ಹಾಗಾಗಿ ಇದು ನಾವು ಪ್ರಮಾಣೀಕೃತ ಬೀಜ ಅಂತ ಕರಿತೀವಿ. ಸರ್ಟಿಫೈಡ್ ಸೀಡ್ಸ್ ಅಂತ. ಸರ್ಟಿಫೈಡ್ ಸೀಡ್ಸ್, ಪ್ರಮಾಣೀಕೃತ ಬೀಜ ಅಥವಾ ಸರ್ಟಿಫೈಡ್ ಸೀಡ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅದು ನೀಲಿ ಬಣ್ಣದ ಲೇಬಲಲ್ಲಿ ಬರುತ್ತೆ. ಇನ್ನೊಂದು ಭಾಗ ಅಂತ ಹೇಳಿದ್ರೆ, ಇನ್ನೊಂದು ರೀತಿಯಾದಂಥ ವರ್ಗದ ಬೀಜಗಳು ಅಂತ ಹೇಳಿದ್ರೆ ನಿಜ ಬೀಜಗಳು, ಅಥವಾ ನೀವು ಮಾರ್ಕೆಟಲ್ಲಿ ನೋಡಿದ್ರೆ TFL ಅಂತ ಬರ್ದಿರ್ತಾರೆ, ಅಥವಾ ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಂತ ಇರುತ್ತೆ. ಸೊ ಇದನ್ನು ಸಾಮಾನ್ಯವಾಗಿ ಖಾಸಗಿ ಕಂಪನಿಯವರು ಉತ್ಪಾದನೆ ಮಾಡಿ ಎಲ್ಲಿ ಮಾರ್ಕೆಟ್ಟಿಗೆ ಕೊಡಬೇಕಾದ್ರೆ ಇದನ್ನು ಅವರು ಹಸಿರು ಬಣ್ಣದ ಲೇಬಲ್ ಇರುವಂತಹ ಒಂದು ಬೀಜವನ್ನು ಮಾರ್ಕೆಟ್ಟಿಗೆ ಕೊಡ್ತಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಬೀಜವನ್ನು ಪ್ರಮಾಣೀಕೃತ ಸಂಸ್ಥೆಯವರು ಪ್ರಮಾಣೀಕರಿಸಿರೋದಿಲ್ಲ, ಆದರೆ ಯಾರು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೋ ಅವರು ಅದನ್ನು ಪ್ರಮಾಣೀಕರಿಸಿರ್ತಾರೆ. ಅದು ನಾವು ಸೆಲ್ಫ್ ಸರ್ಟಿಫೈಡ್ ಸೀಡ್ಸ್ ಅಂತ ಕೂಡ ಕರಿಬಹುದು. 2 ರೀತಿಗೆ ಭಾರತೀಯ ಬೀಜ ಕಾಯ್ದೆ ಕಾನೂನಿನಲ್ಲಿ ಅವಕಾಶ ಇದೆ. 2 ಕೂಡ ನಾವು ಬೀಜವನ್ನಾಗಿ ನಾವು ಉಪಯೋಗಿಸಿ ಬಿತ್ತನೆಯನ್ನು ಮಾಡಬಹುದು. ಇನ್ನು ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಅನುಮಾನ ಇದ್ದರೆ, 2ಕ್ಕೂ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಪ್ರಮಾಣೀಕೃತ ಬೀಜಗಳಲ್ಲಿ ಅಥವಾ ಸರ್ಟಿಫೈಡ್ ಬೀಜಗಳಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಪ್ರಮಾಣೀಕೃತ ಬೀಜದವರು ಅದಕ್ಕೆ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಅವರು ಕೊಡಬೇಕಾಗತ್ತೆ. ಆದರೆ TFL ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಯಾರು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಕೊಟ್ಟಿರ್ತಾರೋ ಅದು ಅವರಿಗೆ ಸಂಬಂಧಿಸಿರುತ್ತೆ. ಅವರು ಅದಕ್ಕೆ ಒಂದು ಪರಿಹಾರವನ್ನಾಗಲಿ ಅಥವಾ ಒಂದು ಅವ್ರಿಗೇನು ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಬೇಕಂದ್ರೆ ಅವ್ರು ಯಾರು ಆ ಬೀಜನ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಕೊಡ್ತಿರ್ತಾರೋ ಅವರು ಅದನ್ನು ಕೊಡಬೇಕಾಗತ್ತೆ. ಈಗ ರೈತರಿಗೆ ಒಂದು ಅನುಮಾನ ಅಂತ ಹೇಳಿದ್ರೆ, ನಾನು ಪ್ರಮಾಣೀಕೃತ ಬೀಜ ತಗೋಬೇಕು ಅಥವಾ ನಾನು TFL ಸೀಡ್ಸ್ ಅಥವಾ ನಿಜ ಬೀಜಗಳನ್ನು ತಗೋಬೇಕು ಅನ್ನೋದು ಒಂದು ನಮಗೆ ಕನ್ಫ್ಯೂಷನ್ ಅಥವಾ ಒಂದು ತಿಳಲಾರದ ಸಂದರ್ಭದಲ್ಲಿ ನಾನಾಗಲೇ ಹೇಳಿದಾಗೆ ಸಾಮಾನ್ಯವಾಗಿ ಕೃಷಿ ಬೆಳೆಗಳನ್ನು ನೀವು ಪ್ರಮಾಣೀಕೃತ ಬೀಜದಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಆದರೆ ಈ ತರಕಾರಿ ಬೀಜಗಳಿರ್ಬೋದು ಅಥವಾ ಖಾಸಗಿ ಕಂಪನಿಯವರು ಬೀಜಗಳೇನು ಉತ್ಪಾದನೆ ಮಾಡ್ತಾ ಇರ್ತಾರೆ ಅದನ್ನು ಅವರು ಪ್ರಮಾಣೀಕರಿಸಿರೋದು ಅಂದರೆ ಬೀಜ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸದೆ ಸ್ವಂತವಾಗಿ ಅವರೇ ಪ್ರಮಾಣೀಕರಿಸಿರ್ತಾರೆ. ಸೊ ಹಾಗಾಗಿ ನೀವು ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 2ರಲ್ಲಿ 1 ಕೂಡ ನೀವು ಬಿತ್ತನೆ ಬೀಜವನ್ನು ತಗೊಂಡು ಬಿತ್ತನೆ ಮಾಡ್ಬೋದು. ಸರಿ, ಇವಾಗ ನಾನು ಅಂಗಡಿಗೆ ಹೋದಾಗ ಬಿತ್ತನೆ ಬೀಜ ತಗೊಂಡಾಗ ನಾನು ಏನನ್ನ ಎಚ್ಚರಿಕೆ ವಹಿಸಬೇಕು ಅನ್ನೋದು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಒಂದು 5ರಿಂದ 6 ವರ್ಷದಿಂದ ಇತ್ತೀಚೆಗೆ ನಾವು ತೋಟಗಾರಿಕಾ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರೋದು, ಅಲ್ಲಿಗೆ ಸುಮಾರು ರೈತರು ದೂರನ್ನು ಕೊಡ್ತಾ ಇದ್ದಾರೆ.
ಬರ್ತಾ ಇರುವಂಥ ದೂರುಗಳು ಸಾಮಾನ್ಯವಾಗಿ ಮೊದಲೆಲ್ಲ ಏನಾಗ್ತಾ ಇತ್ತು, ಮೊಳಕೆ ಪ್ರಮಾಣ ಚೆನ್ನಾಗಿಲ್ಲ ಅಂತ ಹೆಚ್ಚು ದೂರು ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಬರ್ತಾ ಇರುವಂಥ ದೂರಲ್ಲಿ ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇಲ್ಲ, ಅಥವಾ ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಹೂವು ಬಿಡ್ತಾ ಇಲ್ಲ, ಅಥವಾ ಹೂವು ಬಿಡ್ತಾ ಇದೆ ಆದರೆ ಕಾಯಿ ಕಚ್ತಾ ಇಲ್ಲ. ಈ ರೀತಿಯಾಗಿ ಗಿಡಗಳ ಅಂದರೆ ಕಾಯಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಯಿಗಳ ಗಾತ್ರ ಚೆನ್ನಾಗಿ ಬರ್ತಾ ಇಲ್ಲ, ಕ್ವಾಲಿಟಿ ಬರ್ತಾ ಇಲ್ಲ. ಈ ರೀತಿಯಾಗಿ ಹೆಚ್ಚು ಹೆಚ್ಚು ದೂರುಗಳನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ. ಸೊ ಇದರಿಂದ ಹಿನ್ನೆಲೆ ಏನು, ಏನಕ್ಕೆ ಈ ರೀತಿಯಾದಂಥ ಒಂದು ಸಮಸ್ಯೆನ ರೈತರು ಎದುರಿಸ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ನಮಗೆ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ, ರೈತರು ಆಯ್ಕೆ ಮಾಡಿಕೊಂಡಂತಹ ತಳಿಗಳು ಅಥವಾ ಹೈಬ್ರಿಡ್ ಏನಿರ್ಬೋದು, ಆ ಕಾಲಕ್ಕೆ ಅವರು ಶಿಫಾರಸೆ ಮಾಡಿಲ್ದಿರುವಂಥ ತಳಿಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರೈತರು ನೀವು ಮೊದಲನೇದಾಗಿ ನೀವು ಅಂಗಡಿಗೆ ಹೋದಾಗ ಅಥವಾ ಬೀಜವನ್ನು ಕೊಂಡ್ಕೊಳ್ಳೋಕ್ಕೆ ಹೋದಾಗ ಮೊದಲನೇದಾಗಿ ನೀವು ಪ್ಯಾಕೆಟನ್ನು ನೋಡಬೇಕು. ಪ್ಯಾಕೆಟ್ ಹಿಂದೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಮ್ಮ ಭಾರತದಲ್ಲಿ ಭಾರತೀಯ ಬೀಜ ಕಾಯ್ದೆ ಕಾನೂನಿನ ಪ್ರಕಾರ ಪ್ರಮಾಣೀಕರಿಸೋದು ಕಂಪಲ್ಸರಿ ಅಲ್ಲ, ಕಡ್ಡಾಯ ಅಲ್ಲ. ಅಂದರೆ ಸರ್ಟಿಫಿಕೇಷನ್ ಅನ್ನೋದು ನಮ್ಮಲ್ಲಿ ಕಂಪಲ್ಸರಿ ಅಲ್ಲ, ಅದರ ಲೇಬಲಿಂಗನ್ನ ಕಂಪಲ್ಸರಿ ಮಾಡಿರಲೇಬೇಕು. ಲೇಬಲಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಆ ಲೇಬಲ್ ಮೇಲೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರ್ತಾರೆ. ಯಾವ್ಯಾವ ರೀತಿ ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ, ಆ ಬೆಳೆ ಏನು, ಆ ಬೆಳೆಯ ತಳಿ ಯಾವುದು, ಹೈಬ್ರಿಡ್ಡಾ ಅಥವಾ ನಾರ್ಮಲ್ ಆಗಿ ತಳಿ ಇದೆಯಾ, ಯಾವ ದಿವಸ ಅದನ್ನು ಪರೀಕ್ಷೆ ಮಾಡಿದ್ದಾರೆ, ಯಾವ ದಿನಾಂಕದಲ್ಲಿ ಅದನ್ನು ಪ್ಯಾಕೆಟ್ ಮಾಡಿದ್ದಾರೆ, ಮತ್ತು ಅದರದ್ದು ಬೀಜ ಮೊಳಕೆ ಪ್ರಮಾಣ ಕನಿಷ್ಠ ಎಷ್ಟಿದೆ, ಮತ್ತು ಅದರದ್ದು ಜೈವಿಕ ಶುದ್ಧತೆ ಎಷ್ಟಿದೆ, ಮತ್ತು ಅದರದ್ದು ಬೀಜದ ತೇವಾಂಶ ಎಷ್ಟಿದೆ, ಮತ್ತು ಪ್ಯೂರಿಟಿ, ಫಿಸಿಕಲ್ ಪ್ಯೂರಿಟಿ ಅಂತ ಶುದ್ಧತೆ ಎಷ್ಟಿದೆ, ಈ ರೀತಿಯಾದಂಥ ಎಲ್ಲ ಮಾಹಿತಿಯನ್ನು ಕೊಟ್ಬಿಟ್ಟು ಜೊತೆಗೆ ಸೀಡ್ ಲಾಟ್ ನಂಬರ್ ಏನು, ಮತ್ತು ಬೀಜವನ್ನು ಅಥವಾ ಆ ತಳಿಯನ್ನು ಯಾವ ಯಾವ ರಾಜ್ಯಕ್ಕೆ ಶಿಫಾರಸು ಮಾಡಲಾಗಿದೆ, ಮತ್ತು ಯಾವ ಕಾಲದಲ್ಲಿ ನೀವು ಇದನ್ನು ಬಿತ್ತನೆ ಮಾಡಬೇಕು, ಮತ್ತು ಇದು ಉಪಚಾರ ಮಾಡಿದಾರ ಅಥವಾ ಇಲ್ವಾ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಆ ಲೇಬಲ್ ಮೇಲೆ ಕೊಟ್ಟಿರ್ತಾರೆ. ಆ ಲೇಬಲನ್ನು ನೀವು ದಯವಿಟ್ಟು ಓದಿ ತಿಳ್ಕೊಂಡು ನಾವು ಆ ಬೀಜವನ್ನು ಕೊಂಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಎಲ್ಲ ಲೇಬಲು ಇಂಗ್ಲೀಷಲ್ಲೇ ಇರುತ್ತೆ, ಕನ್ನಡದಲ್ಲಿ ಎಲ್ಲೂ ಪ್ರಿಂಟ್ ಮಾಡಿರೋಲ್ಲ. ಕನ್ನಡದಲ್ಲಿ ನಮ್ಗೆ ಓದಕ್ಕೆ ಬರಲ್ಲ, ಇಂಗ್ಲೀಷ್ ಓದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ. ಹಾಗಾಗಿ ನೀವು ದಯವಿಟ್ಟು ಇಂಗ್ಲೀಷ್ ಬರೋರನ್ನ ನೋಡಿ ಕರ್ಕೊಂಡೋಗಿ ತಿಳಿಸ್ಕೊಂಡು ನೀವು ಬೀಜವನ್ನು ತಗೋಬೇಕು. ನಾನು ಸಾಕಷ್ಟು ವೇದಿಕೆಗಳಲ್ಲಿ ನಾನು ವಿಷಯನ ಚರ್ಚೆ ಮಾಡ್ತಾನೇ ಇದ್ದೀನಿ. ದಯವಿಟ್ಟು ಇನ್ಮೇಲೆ ಆ ಪ್ರದೇಶಕ್ಕೆ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಲೇಬಲನ್ನು ಪ್ರಿಂಟ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ. ಅದಿನ್ನೂ ನಮಗೆ ಇನ್ನೂ ಚಾಲ್ತಿಯಲ್ಲಿ ಬಂದಿಲ್ಲ, ಯಾರೂ ಅನುಸರಿಸ್ತಾ ಇಲ್ಲ. ಸೊ ಇನ್ನು ನಾವು ಲೇಬಲ್ ಮೇಲೆ ನೋಡೋದಾದರೆ, ನಾನು ಆಗಲೇ ಹೇಳಿದಾಗೆ ಮೊದಲನೇದಾಗಿ ನೀವು ಏನು ನೋಡಬೇಕು ಅಂತ ಹೇಳಿದ್ರೆ, ಈ ತಳಿ ಅಥವಾ ಈ ಹೈಬ್ರಿಡ್ ನಮ್ಮ ರಾಜ್ಯಕ್ಕೆ ಶಿಫಾರಸು ಮಾಡಲಾಗಿದೆಯಾ ಅನ್ನೋದನ್ನು ನಾವು ನೋಡಬೇಕು. ಅಲ್ಲಿ ಕೊಟ್ಟಿರ್ತಾರೆ ರೆಕಮೆಂಡೆಡ್ ಸ್ಟೇಟ್ಸ್ ಅಂತ ಅವರು ಕೊಟ್ಟಿರ್ತಾರೆ, ಅದರಲ್ಲಿ ಕರ್ನಾಟಕ ಇದೆಯಾ ಅನ್ನೋದನ್ನು ನಾವು ನೋಡ್ಕೋಬೇಕು. ತದನಂತರ ಸೀಸನ್, ರೆಕಮೆಂಡೆಡ್ ಸೀಸನ್ ಅಂತ ಬರೆದಿರ್ತಾರೆ, ಅದರಲ್ಲಿ ಖರೀಫ್, ರಬಿ ಮತ್ತು ಸಮ್ಮರ್ ಅಂತ ಬರೆದಿರ್ತಾರೆ. ರಬಿ ಅಂತಂದರೆ ಅಕ್ಟೋಬರ್ ನವಂಬರಲ್ಲಿ ಬಿತ್ತನೆ ಮಾಡಬೇಕು, ಖರೀಫ್ ಅಂದರೆ ಜೂನಲ್ಲಿ ಬಿತ್ತನೆ ಮಾಡಬೇಕು, ಸಮ್ಮರ್ ಅಂದರೆ ಫೆಬ್ರವರಿನಲ್ಲಿ ಬಿತ್ತನೆ ಮಾಡಬೇಕು ಅಂತ ಅದರ ಅರ್ಥ ಇರುತ್ತೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ನಾವು ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ಯಾಕೆಟ್ನ ಮೇಲೆ ಸಮ್ಮರ್ ಅಂತ ಬರೆದಿದೆಯಾ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಂಡು ನಾವು ಬೀಜವನ್ನು ತಗೋಬೇಕು ಮತ್ತು ಬಿತ್ತನೆಯನ್ನು ಕೂಡ ಮಾಡಬೇಕು. ಏನಕ್ಕೆ ನಾವು ಸೀಸನ್ ಅನ್ನೋ ತುಂಬ ಪ್ರಾಮುಖ್ಯತೆ ಬರ್ತಾ ಇದೆ. ನಾವು ಹೇಳ್ತೀವಿ, ನಾವು ಇವಾಗ ಬರ್ತಾ ಇರೋ ಹೈಬ್ರಿಡ್ಸ್ ಎಲ್ಲನೂ ಫೋಟೋ ಇನ್ಸೆನ್ಸಿಟಿವ್ ಅಂತ. ಅಂದರೆ ವಾತಾವರಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳಕಿನ ಅವಧಿ ಅಥವಾ ದಿನದ ಅವಧಿ ಅಥವಾ ಬೆಳಕಿನ ಒಂದು ಯಾವುದೇ ರೀತಿಯಾದಂಥ ಒಂದು ಪರಿಣಾಮ ಅದ್ರ ಮೇಲೆ ಬೀಳೋದಿಲ್ಲ, ಹೂವು ಬಿಟ್ಬಿಡುತ್ತೆ ಅಥವಾ ಕಾಯಿ ಬಿಟ್ಬಿಡುತ್ತೆ, ಹಣ್ಣು ಬಿಟ್ಬಿಡುತ್ತೆ ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ ಬರ್ತಾ ಇರುವಂಥ ಹೈಬ್ರಿಡ್ಗಳೇನಿದೆ, ನಮ್ಮ ವಾತಾವರಣದಲ್ಲಿ ಒಂದು ಸ್ವಲ್ಪ ಏರುಪೇರಾದರೂ ಕೂಡ, ಅಂದರೆ ಒಂದು 3-4 ದಿವಸ ಮೋಡ ಮುಚ್ಕೊಂಡ್ಬಿಟ್ರು ಕೂಡ ಹಣ್ಣುಗಳು ಬಣ್ಣನೇ ಬರೋದಿಲ್ಲ. ಕೆಂಪು ಬಣ್ಣ ಬರಬೇಕಾಗಿರೋ ಟೊಮ್ಯಾಟೊ ನಿಮಗೆ ಹಸಿರು ಅಥವಾ ಪಿಂಕ್ ಕಲರ್ ಬಂದ್ಬಿಡುತ್ತೆ. ಕೆಲವೊಂದು ಬೆಂಡೆಕಾಯಲ್ಲಿ ಏನಾಗುತ್ತೆ, ನಿಮಗೆ ಗಾಢವಾದಂಥ ಒಂದು ಹಸಿರು ಬಣ್ಣ ಬರಬೇಕಾಗಿರೋ ಕಡೆ ತಿಳಿ ಹಸಿರು ಬಣ್ಣ ಬರುತ್ತೆ ಅಥವಾ ಬಿಳಿ ಬಣ್ಣ ಬಂದ್ಬಿಡುತ್ತೆ. ಸೊ ಈ ರೀತಿ ಅಂದರೆ ಇದೆಲ್ಲ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಸೂರ್ಯನ ಬೆಳಕು, ಎಷ್ಟು ಹೊತ್ತು ಬಿಸಿಲಿದೆ ಮತ್ತು ಎಷ್ಟು ದಿನದ ಅವಧಿ ಇದೆ ಮತ್ತು ರಾತ್ರಿ ತಾಪಮಾನ ಏನಿದೆ, ಇದೆಲ್ಲನೂ ಕೂಡ ನಮ್ಮ ಹಣ್ಣುಗಳ ಒಂದು ಕ್ವಾಲಿಟಿ ಅಥವಾ ಗುಣಮಟ್ಟದ ಮೇಲೆ ಒಂದು ಪರಿಣಾಮವನ್ನು ಹೆಚ್ಚಾಗಿ ಬೀರ್ತಾ ಇದೆ. ಅಂದರೆ ಇವಾಗೆಲ್ಲ ಏನು ಬರ್ತದೆ ಹೈಬ್ರಿಡ್ಸು, ಅವೆಲ್ಲ ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಒಂದು ಹೈಬ್ರಿಡ್ ಗುಣವನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ನಾವು ಯಾವ ಸೀಸನ್ನಿಗೆ ಶಿಫಾರಸು ಮಾಡಿದಾರೋ ಅದೇ ಸೀಸನ್ನಲ್ಲಿ ನಾವು ಅದನ್ನು ಹಾಕಬೇಕು.
ಮತ್ತೊಂದು ವಿಷಯ ನಾವು ಬೀಜವನ್ನು ಕೊಂಡ್ಕೋಬೇಕಾದ್ರೆ ನೋಡಬೇಕಾಗಿರೋದು ಅಂದರೆ ಎಲ್ಲಿಯವರೆಗೆ ನಾವು ಅದನ್ನು ಬಿತ್ತನೆ ಉಪಯೋಗಿಸ್ಬೋದು ಅಂದರೆ ವಾಯ್ದೆ ಅಂತ ಅಥವಾ ವ್ಯಾಲಿಡಿಟಿ ಪೀರಿಯಡ್ ಅಂತ ಇರುತ್ತೆ. ಸಾಮಾನ್ಯವಾಗಿ ಒಂದು ಬಿತ್ತನೆ ಬೀಜಕ್ಕೆ 9 ತಿಂಗಳ ಕಾಲ ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಅಂದರೆ ಎಲ್ಲಿಂದ ಅಂತ ಹೇಳಿದ್ರೆ ಡೇಟ್ ಆಫ್ ಟೆಸ್ಟಿಂಗ್, ಯಾವತ್ತು ದಿನ ಅದನ್ನು ಪರೀಕ್ಷೆ ಮಾಡಿದ್ರೋ ಅದರಿಂದ 9 ತಿಂಗಳ ಕಾಲ ಅದರದ್ದು ವ್ಯಾಲಿಡಿಟಿ ಇರುತ್ತೆ. ಅಂದರೆ ಡೇಟ್ ಆಫ್ ಪ್ಯಾಕಿಂಗ್ ಅಲ್ಲ, ಪ್ಯಾಕಿಂಗ್ ಅಲ್ಲ, ಟೆಸ್ಟಿಂಗಿಂದ ಅದು 9 ತಿಂಗಳ ಕಾಲ ಅದು ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಇನ್ನು ಕೇಳ್ಬೋದು, ಅಕಸ್ಮಾತ್ ಆ ಬೀಜ ಮಾರಾಟ ಆಗಿಲ್ಲ ಅಂದರೆ ಏನು ಮಾಡ್ತಾರೆ ಅಂತ ಹೇಳ್ಬೋದು. ಅಕಸ್ಮಾತ್ ಆ ಬೀಜ ಈ ವರ್ಷ ಮಾರುಕಟ್ಟೆಗೆ ತೊಗೊಂಡು ಬಂದಿದ್ದಾರೆ, ಬೀಜ ಮಾರಾಟ ಆಗಿಲ್ಲ ಅಂತ ಹೇಳಿದ್ರೆ ವಾಪಸ್ಸು ಅದು ಯಾರು ಉತ್ಪಾದನೆ ಮಾಡಿರ್ತಾರೋ ಅವರಿಗೆ ವಾಪಸ್ ಹೋಗುತ್ತೆ. ಮತ್ತೆ ಅವರು ಪರೀಕ್ಷೆಯನ್ನು ಮಾಡ್ತಾರೆ, ಅಲ್ಲಿ ಮೊಳಕೆ ಪರೀಕ್ಷೆಯನ್ನು ಮಾಡ್ತಾರೆ. ಮೊಳಕೆ ಪರೀಕ್ಷೆಯಲ್ಲಿ ಅದು ಪಾಸ್ ಆದರೆ ಮತ್ತೆ ಅದನ್ನು ರೀಪ್ಯಾಕಿಂಗ್ ಮಾಡ್ತಾರೆ. ರೀಪ್ಯಾಕಿಂಗ್ ಮಾಡಿ ಅವಾಗ 6 ತಿಂಗಳ ವಾಯ್ದೆ ಕೊಟ್ಟಿರ್ತಾರೆ. 6 ತಿಂಗಳ ವಾಯ್ದೆ ಕೊಟ್ಟು ಮತ್ತೆ ಅದೇ ಬೀಜವನ್ನು ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಆ ಬೀಜ ಕೂಡ ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡುತ್ತೆ. ಇದು ವಾಯ್ದೆಯನ್ನು ಕೂಡ ನಾವು ನೋಡ್ಕೋಬೇಕು. ಮತ್ತೊಂದು ಮುಖ್ಯವಾದಂಥ ವಿಷಯ ಅಂದರೆ, ನೀವೆಲ್ಲ ನೋಡಿದ್ದೀರಾ, ನಮಗೆ ಇದು ಹೈಬ್ರಿಡ್ ಇಷ್ಟ ಆಗಿದೆ, ಅದು ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಮತ್ತು ನೀವು ಅದನ್ನು ಇದು ಕರೆಕ್ಟಾದ ಒಂದು ಕಾಲದಲ್ಲಿ ಬಿತ್ತನೆ ಮಾಡೋದಕ್ಕೆ ಅಂಥೇಳಿ ನೀವು ಬೀಜ ಪ್ಯಾಕೆಟನ್ನು ಕೊಂಡ್ಕೊತೀರಾ. ಕೊಂಡ್ಕೊಳ್ಳುವಾಗ ದಯವಿಟ್ಟು ನೀವು ರಸೀತಿಯನ್ನು ಪಡಿಲೇಬೇಕು. ನೀವು 10 ರೂಪಾಯಿ ಬೀಜ ತೊಗೊಳ್ಳಿ, ಆದರೆ ನೀವು ರಸೀತಿಯನ್ನು ಪಡೀರಿ. ಸಾಮಾನ್ಯವಾಗಿ ನಮ್ಮ ರೈತರು ಏನು ಅಂದ್ಕೊಳ್ತಾರೆ ಅಂದರೆ, ಬರೀ 500 ರೂಪಾಯಿ ಬೀಜ ಅಲ್ವಾ, ಬರೀ 600 ರೂಪಾಯಿ ಬೀಜ ಅಲ್ವಾ, ಆಮೇಲೆ ಗೊತ್ತಿರೋ ಅಂಗಡಿ, ಯಾವಾಗಲೂ ಇಲ್ಲಿಗೆ ಬರ್ತೀವಿ. ಮತ್ತು ಇನ್ನೊಂದು ಅವ್ರ ತಪ್ಪು ಕಲ್ಪನೆ ಏನು ಅಂತ ಹೇಳಿದ್ರೆ, ಬಿಲ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು ಆಗ್ಬೋದೇನೋ, 600 ರೂಪಾಯಿ ಬೀಜಕ್ಕೆ ನಾನು ಯಾಕೆ ಇನ್ನೊಂದು ಸ್ವಲ್ಪ ಟ್ಯಾಕ್ಸ್ ಕಟ್ಟಬೇಕು, ಇರಲಿ ಬಿಡಪ್ಪ ಅನ್ನೋದು ಇರುತ್ತೆ. ನಾನು ರೈತರಿಗೆ ಹೇಳೋದು, ಏನು ನೀವು ಬೀಜ ಅಂದರೆ ಬೆಳೆ ಉತ್ಪಾದನೆಗೆ ವೆಚ್ಚವನ್ನು ಖರ್ಚು ಮಾಡ್ತೀರಲ್ಲ, ಅದರಲ್ಲಿ ಕೇವಲ 5% ಅಷ್ಟೇ ನಾವು ಬಿತ್ತನೆ ಬೀಜಕ್ಕೆ ಖರ್ಚು ಮಾಡೋದು. ಆದರೆ ಉಳಿದ 95% ನೀವೇನು ಖರ್ಚು ಮಾಡ್ತೀರಲ್ಲ, ಅದು ಸಂಪೂರ್ಣವಾಗಿ ಈ 5% ಮೇಲೆ ನೀವು ಖರ್ಚು ಮಾಡೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ನೀವು ಬೀಜನೇ ಸರಿಯಾಗಿ ಕೊಂಡ್ಕೊಂಡಿಲ್ಲ ಅಂದರೆ ಉಳಿದ 95% ನೀವೇನು ಖರ್ಚು ಮಾಡ್ತೀರಾ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಬಿತ್ತನೆ ಬೀಜ ಕೊಡಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿ, ಒಂದಷ್ಟು ನೀವು ವಿಜ್ಞಾನಿಗಳನ್ನು ಅಥವಾ ನಿಮಗೆ ಪರಿಚಯ ಇರುವಂಥವ್ರನ್ನ ಸರಿಯಾದ ಒಂದು ಮಾಹಿತಿಯನ್ನು ತಿಳ್ಕೊಂಡು ನೀವು ಬೀಜವನ್ನು ಕೊಂಡ್ಕೊಳ್ಳಿ ಅನ್ನೋದು ನನ್ನ ಸಲಹೆ. ಅಂದರೆ ಈಗ ರೆಸಿಪ್ಟ್ ಅಂತ ಅವ್ರೇನು ಅಂಗಡಿಯಲ್ಲಿ ತಗೋತಾರಲ್ಲ, ಅದರಲ್ಲಿ ಅವರು ಆ ಬಿತ್ತನೆ ಬೀಜದ ಲಾಟ್ ನಂಬರನ್ನು ಮೆನ್ಷನ್ ಮಾಡಿರ್ಬೇಕಲ್ವಾ? ನಾನು ಹೇಳ್ತೀನಿ ಅದೇನೇನು ಮೆನ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರೇನು ಮಾಡಬೇಕು ಅಂದರೆ, ಇವಾಗ ರೆಸಿಪ್ಟನ್ನು ನೀವು 10 ರೂಪಾಯಿ ಬೀಜ ತೊಗೊಳ್ಳಿ, ದಯವಿಟ್ಟು ರೆಸಿಪ್ಟನ್ನು ತೊಗೊಳ್ಳಿ. ಅದರಲ್ಲಿ 2 ಥರ ರೆಸಿಪ್ಟ್ ಕೊಡ್ತಾರೆ. ಒಂದು ಅಂದಾಜು ವೆಚ್ಚ ಅಂತ ಇರುತ್ತೆ, ಎಸ್ಟಿಮೇಟೆಡ್ ಬಿಲ್ಲು. ದಯವಿಟ್ಟು ಅದಕ್ಕೆ ಏನೂ ಬೆಲೆ ಇಲ್ಲ. ಅಂದಾಜು ವೆಚ್ಚ ತೊಗೊಬಿಡಿ. ಕ್ಯಾಶ್ ಬಿಲ್ ಅಂತ ಇರುತ್ತೆ, ಇಲ್ಲ ಕ್ರೆಡಿಟ್ ಬಿಲ್ ಅಂತ ಇರುತ್ತೆ, ನಗದು ರಸೀತಿ ಅಂತಿರುತ್ತೆ. ಅದನ್ನು ನೀವು ತೊಗೋಬೇಕಾಗುತ್ತೆ. ಸೊ ಅದ್ರ ಮೇಲೆ ಏನೇನು ಬರ್ಸ್ಬೇಕು ಅಂತ ಹೇಳಿದ್ರೆ, ಸುಮ್ಮನೆ ಟೊಮ್ಯಾಟೊ 20 ಗ್ರಾಮು 600 ರೂಪಾಯಿ ಅಂತ ಬರ್ಸ್ಕೊಳ್ಳೋ ಬದಲು ಯಾವ ತಳಿ, ಯಾವ ಹೈಬ್ರಿಡ್, ಯಾವ ಕಂಪನಿದು ತೊಗೊಂಡಿದ್ದೀರಾ, ಮತ್ತು ಅದರಲ್ಲಾಗಲೇ ಸೀಡ್ ಲಾಟ್ ನಂಬರ್ ಅಂತ ಇರುತ್ತೆ. ಸೊ ಸೀಡ್ ಲಾಟ್ ನಂಬರ್ನ ಏನಕ್ಕೆ ಬರ್ಸ್ಕೋಬೇಕು ಅಂತ ಹೇಳಿದ್ರೆ, ನೀವು ಮುಂದೆ ಏನಾದ್ರು ಸಮಸ್ಯೆ ಬಂದಾಗ, ನೀವೇನಾದ್ರು ದೂರು ಕೊಟ್ಟಾಗ ಆ ಲಾಟ್ ನಂಬರಿಂದ ಸುಲಭವಾಗಿ ನಾವು ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೋಬೋದು. ಅಂದರೆ ಬೇಗ ಪ್ರೋಸೆಸ್ ಆಗುತ್ತೆ. ಹಾಗಾಗಿ ನೀವು ಸೀಡ್ ಲಾಟ್ ನಂಬರನ್ನು ಬರ್ಸ್ಕೊಂಡ್ರೆ ನಮಗದು ಖಾತ್ರಿ ಆಗುತ್ತೆ, ನಾನು ಇಂಥದ್ದೇ ಸೀಡ್ ಲಾಟ್ ನಂಬರ್ನ ಇಂಥದ್ದೇ ಅಂಗಡಿಯಿಂದ ತೊಗೊಂಡಿದ್ದೀನಿ ಅನ್ನೋದು ಖಾತ್ರಿ ಆಗುತ್ತೆ. ಹಾಗಾಗಿ ಆ ಬಿಲ್ ಮೇಲೆ ಯಾವ ಬೆಳೆ, ಯಾವ ಹೈಬ್ರಿಡ್ಡು, ಯಾವ ಕಂಪನಿದು, ಮತ್ತು ಎಷ್ಟು ಪ್ರಮಾಣ ತೊಗೊಂಡಿದ್ದೀರಾ. ನೀವು 1 ಎಕರೆಗೆ ತೊಗೊಂಡಿದ್ರೆ, ಇವಾಗ ಟೊಮ್ಯಾಟೊ ಆದರೆ 30 ಗ್ರಾಮ್ ಇರುತ್ತೆ 1 ಎಕರೆಗೆ. ಸೊ ಈ ರೀತಿಯಾಗಿ ಎಷ್ಟು ಪ್ರಮಾಣ ತೊಗೊಂಡಿದ್ದೀರಾ, ಎಷ್ಟು ಪ್ಯಾಕೆಟ್ ತೊಗೊಂಡಿದ್ದೀರಾ ಅನ್ನೋದನ್ನು ಕೂಡ ನೀವು ಬಿಲ್ ಮೇಲೆ ತರಿಸ್ಕೊಂಡು ನೀವು ಇಟ್ಕೋಬೇಕು. ಸರಿ, ನಾವು ಬಿಲ್ ತೊಗೊಂಡಿದ್ದೀವಿ, ಪ್ಯಾಕೆಟು ತೊಗೊಂಬಂದಿದ್ದೀವಿ ಅಂತಂದಮೇಲೆ ನೀವು ಬಿತ್ತನೆ ಎಲ್ಲ ಮಾಡ್ತೀರಾ. ಮಾಡಿದ ತಕ್ಷಣ ಪ್ಯಾಕೆಟನ್ನು ಬಿಸಾಕಬೇಡಿ. ಪ್ಯಾಕೆಟು, ಸೀಡ್ ಪ್ಯಾಕೆಟು ಮತ್ತು ರಸೀದಿ ಏನಿದೆ ಅದನ್ನು ನೀವು ನಿಮ್ಮ ಬೆಳೆಯನ್ನು ಬೆಳೆದು ನಿಮ್ಮ ಉತ್ಪನ್ನವನ್ನು ನೀವು ಮಾರುಕಟ್ಟೆಗೆ ತೊಗೊಂಡೋಗಿ ಮಾರಾಟ ಮಾಡಿದ ಮೇಲೇ ನೀವು ಅದೆರಡನ್ನು ನೀವು ಬಿಸಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಇತ್ತೀಚೆಗೆ ಬರ್ತಾ ಇರುವಂಥ ದೂರೇನಿದೆ, ಮೊಳಕೆ ಬರ್ತಾ ಇಲ್ಲ ಅಂತ ಬರ್ತಾ ಇಲ್ಲ. ಮೊಳಕೆ ಎಲ್ಲ ತುಂಬ ಚೆನ್ನಾಗೇ ಬರುತ್ತೆ, ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಉದಾಹರಣೆ ಹೇಳೋದಾದರೆ, ಇವಾಗಲೇ ಒಂದು 3 ವರ್ಷದ ಕೆಳಗಡೆ ಪಾಂಡವಪುರದಲ್ಲಿ ಒಬ್ಬರು ರೈತರು ತೊಗೊಂಡಿದ್ದಾರೆ. ಅವರು ಬದನೆಕಾಯಿ ಗಿಡ ತೊಗೊಂಡಿದ್ದಾರೆ. ಪೂಸಾ ಪರ್ಪಲ್ ಲಾಂಗ್ ಅನ್ನೋ ಒಂದು ತಳಿಯನ್ನು ಅವರು ಕೊಂಡ್ಕೊಂಡು ಬಂದಿದ್ದಾರೆ. ಗಿಡ ಎಲ್ಲ ಚೆನ್ನಾಗಿ ಬಂದಿದೆ, ಹೂನು ಬಿಡ್ತಾ ಇದೆ. ಕಾಯಿ ನೋಡಿದ್ರೆ ಗುಂಡು ಕಾಯಿ ಬರ್ತಾ ಇದೆ, ಅಂದರೆ ಉದ್ದ ಕಾಯಿ ಬರಬೇಕಾಗಿರೋ ಕಡೆ ಗುಂಡು ಕಾಯಿ ಬರ್ತಾ ಇದೆ. ಸೊ ಈ ರೀತಿಯಾದಂಥ ಸಮಸ್ಯೆ. ಮತ್ತು ಇನ್ನೊಂದು ನಾವು ನೋಡಿರೋದು ಇನ್ನೊಂದು ಕೇಸ್ ಅಂತ ಹೇಳಿದ್ರೆ, ಮಳವಳ್ಳಿ ಹತ್ರ ಪಪ್ಪಾಯ, ರೆಡ್ ಲೇಡಿ ಪಪ್ಪಾಯ ಅಂತ ಅವ್ರು ತಿಳ್ಕೊಂಡು ಹಾಕಿದ್ದಾರೆ. ಆದರೆ ಅದು ಕಟಾವಿಗೆ ಬಂದಾಗ ಕೊಂಡ್ಕೊಳ್ಳುವಂಥ ಜನರು ಬಂದು ಆ ಜಮೀನು ನೋಡಿಬಿಟ್ಟು ಇದು ರೆಡ್ ಲೇಡಿ ಪಪ್ಪಾಯನೇ ಅಲ್ಲ ಅಂತ ಹೇಳಿದಾಗಲೇ ಅವ್ರಿಗೆ ಗೊತ್ತಾಗಿದ್ದು ಇದು ರೆಡ್ ಲೇಡಿ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ನಿಮಗೆ ಕಟಾವಿನ ಹಂತದಲ್ಲೂ ಕೂಡ ಬರುತ್ತೆ. ಈಗ ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು, ಅಲ್ಲೂ ಹೋಗಿ ನೋಡಿದ್ವಿ. ಗಿಡ ಚೆನ್ನಾಗಿದೆ, ಕಾಯಿನೂ ಬಿಟ್ಟಿದೆ, ಆದರೆ ಕಟಾವು ಮಾಡೋ ಹಂತದಲ್ಲಿ ಕಾಯಿ ಬೆಳ್ಳಿಗಿದೆ.
ಎರಡು ತುದಿನೂ ಬೆಳ್ಳಗೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಮಾರ್ಕೆಟಿಗೆ ತೊಗೊಂಡೋದ್ರೆ ಕಾಯಿ ಬೆಳ್ಳಗಿದೆ ಅಂತ ಹೇಳಿದ್ರೆ ನಮ್ಮ ಕಡೆ ಏನು ಅಂದರೆ ಅದು ಹೆಚ್ಚು ಬಲ್ತಿದೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಬೆಳ್ಳಗಿದೆ ಕಾಯಿ, ಪಪ್ಪಾಯ ಅಲ್ಲ, ಬೆಂಡೆಕಾಯಿ ಬೆಳ್ಳಗಿದೆ ಕಾಯಿ. ಬೆಳ್ಳಗಿದ್ರೆ ಅದಕ್ಕೆ ರೇಟ್ ಕಡಿಮೆ. ಬೇರೆದೆಲ್ಲ 18 ರೂಪಾಯಿಗೆ ಹೋಗ್ತಾ ಇದೆ, ಬಟ್ ಇವ್ರದ್ದು ಬರೀ 2 ರೂಪಾಯಿಗೆ ತೊಗೊಳ್ತಾ ಇದ್ದಾರೆ. ಅಷ್ಟೇ ಖರ್ಚು ಮಾಡಿದ್ದಾರೆ, ಅಷ್ಟೇ ಒಂದು ಶ್ರಮವನ್ನು ಹಾಕಿದ್ದಾರೆ, ಬಟ್ ಫೈನಲ್ ಪ್ರಾಡಕ್ಟ್ ನೋಡಿದ್ರೆ ಕ್ವಾಲಿಟಿ ಬರ್ತಾ ಇಲ್ಲ. ಸೊ ಈ ರೀತಿಯಾಗಿರೋದ್ರಿಂದ ನೀವು ನಿಮ್ಮ ಉತ್ಪನ್ನವನ್ನು ತೊಗೊಂಡೋಗಿ ಮಾರ್ಕೆಟಾಗಿ ಹಾಕಿ ವಾಪಸ್ ಬರೋವರೆಗೂ ನಾವು ಪ್ಯಾಕೆಟು ಮತ್ತು ಒಂದು ಬೀಜದ ರಸೀತಿ ಏನಿರುತ್ತೆ ಅದನ್ನು ನಾವು ಇಟ್ಕೋಬೇಕಾಗತ್ತೆ. ಒಂದು 10-12 ಬೀಜನೂ ಇಟ್ಟಿದ್ರೆ ಒಳ್ಳೇದಾ? ಆ ಥರ ಇಲ್ಲ, ಪ್ಯಾಕೆಟ್ ಇದ್ರೆ ಸಾಕು. ನೀವಾಗಲೇ ಹೇಳಿದಾಗೆ ಸೀಡ್ ಲಾಟ್ ನಂಬರ್ ಇರುತ್ತೆ. ಸೊ ಅದರಿಂದಾಗಿ ನಾವು ಟ್ರೇಸ್ ಬ್ಯಾಕ್ ಮಾಡ್ಬೋದು, ಎಲ್ಲಿಂದ ಬಂದಿದೆ ಹೇಗಿದೆ ಅನ್ನೋದನ್ನ ನಾವು ಸುಲಭವಾಗಿ ಟ್ರೇಸ್ ಬ್ಯಾಕ್. ಬೀಜ ಇಡೋ ಅಗತ್ಯ ಇಲ್ಲ, ಪ್ಯಾಕೆಟ್ ಮಾತ್ರ ಕಂಪಲ್ಸರಿ ಇರಬೇಕು. ಅಂದರೆ ಅದು ನಮಗೆ ಒಂದು ಸಾಕ್ಷಿ, ಹೌದು ನಾನು ಇದೇ ಕಂಪ್ನಿ ಬೀಜವನ್ನು ತೊಗೊಂಡಿದ್ದೀನಿ, ಇದೇ ಕಂಪ್ನಿ ಬೀಜವನ್ನು ಬಿತ್ತನೆ ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನಾವು ಅದನ್ನು ಉಪಯೋಗಿಸ್ಕೋಬೋದು. ಇಷ್ಟೆಲ್ಲ ಮಾಡಿ ಕೂಡ ಕೆಲವೊಮ್ಮೆ ಮೋಸ ಆಗುತ್ತೆ. ನಾನು ಆಗಲೇ ಹೇಳಿದೆ, ಕೆಲವೊಂದು ಬಾರಿ ಮೋಸ ಹೋಗಿರ್ತಾರೆ. ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಿಮ್ಮದು ತೋಟಗಾರಿಕಾ ಬೆಳೆ, ತರಕಾರಿ, ಹೂವು, ಹಣ್ಣು ಈ ರೀತಿಯಾದ ಒಂದು ಸಮಸ್ಯೆ ಆದರೆ ನಿಮ್ಮ ಹತ್ತಿರದ ನಿಮ್ಮ ಊರ ಹತ್ರ ಇರುವಂಥ ಅಥವಾ ನಿಮ್ಮ ಜಮೀನು ಹತ್ತಿರದಲ್ಲೇ ಇರುವಂತಹ ಒಂದು ಕೃಷಿ ಬೆಳೆಗಳಾದರೆ ಕೃಷಿ ಇಲಾಖೆಗೆ, ತೋಟಗಾರಿಕಾ ಬೆಳೆಗೆ ಆದರೆ ತೋಟಗಾರಿಕಾ ಇಲಾಖೆಗೆ ಒಂದು ಲಿಖಿತ ದೂರನ್ನು ನೀವು ಬರೆದು ಕೊಡಬೇಕು. ರೈತ ಸಂಪರ್ಕ ಕೇಂದ್ರದಲ್ಲಿ ಇವತ್ತು ತೋಟಗಾರಿಕಾ ಅಧಿಕಾರಿನೂ ಇರ್ತಾರೆ, ಕೃಷಿ ಅಧಿಕಾರಿನೂ ಇರ್ತಾರೆ. ಅವರಿಗೆ ನೀವು ಒಂದು ಲಿಖಿತ ದೂರನ್ನು ಕೊಡಬೇಕು. ಅದಕ್ಕೂ ಮೊದಲು ನಾನು ಆಗಲೇ ಹೇಳಿದೆ, ಈ TFL ನಿಜ ಬೀಜಗಳಾದರೆ ಸಾಮಾನ್ಯವಾಗಿ ಅದನ್ನು ಹೊಣೆಯನ್ನು ನೇರ ಹೊಣೆಗಾರಿಕೆ ಯಾರು ಆ ಬೀಜವನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿರ್ತಾರೋ ಅವರಿಗೆ ಬರುತ್ತೆ. ಇನ್ನು ಪ್ರಮಾಣೀಕೃತ ಬೀಜದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಬೀಜ ಪ್ರಮಾಣನ ಸಂಸ್ಥೆಯವರೇ ಅವರು ಅದನ್ನು ಜವಾಬ್ದಾರಿಯನ್ನು ಅಥವಾ ಹೊಣೆಗಾರಿಕೆಯನ್ನು ಹೊತ್ಕೋಬೇಕಾಗುತ್ತೆ. ಸೊ ಈ ಇಲಾಖೆಗಳೇನು ಮಾಡುತ್ತೆ, ಮಧ್ಯದಲ್ಲಿ ನಿಮಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಅಷ್ಟೇ. ಅಂದರೆ ಅವರು ನಿಮ್ಮ ದೂರನ್ನು ತಗೊಳ್ತಾರೆ, ವೈಜ್ಞಾನಿಕ ತಂಡವನ್ನು ಕರೆಸ್ತಾರೆ, ಸೊ ಅವರು ಒಪಿನಿಯನ್ನ ತಗೊಳ್ತಾರೆ. ನಂತರ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಏನು ನೀವು ಮುಂದಿನ ಸ್ಟೆಪ್ ಏನು ತೊಗೊಳ್ತೀರೋ ಅದನ್ನು ತಗೊಳ್ಳೋದಕ್ಕೆ ಈ ಒಂದು ರಿಪೋರ್ಟ್ ನಮಗೆ ಸಹಾಯವನ್ನು ಮಾಡುತ್ತೆ. ನಮ್ಮ ಏನು ದುರಾದೃಷ್ಟ ಅಂತ ಹೇಳಿದ್ರೆ, ಇವಾಗ ನಾವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಬೀಜ ಅವ್ರು ನಮಗೆ ಚೆನ್ನಾಗಿ ಕೊಟ್ಟಿಲ್ಲ, ಕಳಪೆ ಬೀಜವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕನ್ಸ್ಯೂಮರ್ ಕೋರ್ಟಿಗೆ ಏನಾದರೂ ಹೋದರೆ, ಕನ್ಸ್ಯೂಮರ್ ಕೋರ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಬೀಜ ಅನ್ನೋದನ್ನು ಅವರು ಒಂದು ಉತ್ಪನ್ನ ಅಂತ ಅವರು ಅದನ್ನು ತೀರ್ಮಾನ ಮಾಡಿರೋದು. ಸೊ ಹಾಗಾಗಿ ಅವರು ನಿಮಗೆ ನಾವು ಬೀಜವನ್ನು ಹಾಕಿ ಬೆಳೆಯನ್ನೇ ಬೆಳೆದು ಒಂದು ಲಾಭವನ್ನು ಮಾಡ್ತಾ ಇದ್ವಿ ಅನ್ನೋದನ್ನು ಅವರು ಗಣನೆಗೆ ತಗೊಳ್ಳದೆ, ಇದು ಒಂದು ಉತ್ಪನ್ನ ಆಗಿದೆ ಅಂತ ಹೇಳ್ಬಿಟ್ಟು, ಇವಾಗ ನೀವು 500 ರೂಪಾಯಿ ಖರ್ಚು ಮಾಡಿದ್ದೀರಾ, ಹೋಗ್ಲಿ ಇವ್ರಿಗೆ 5,000 ರೂಪಾಯಿ ಕೊಡಿ, ಆ ಥರ ಮಾಡಿ ನಿಮಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಹೊರತು, ಇವಾಗ ನಾನು 500 ರೂಪಾಯಿ ಖರ್ಚು ಮಾಡಿದ್ದೀನಿ, ನನಗೆ 2 ಲಕ್ಷ ಲಾಭ ಬರ್ತಾಯಿತ್ತು, ಅಥವಾ ನನಗೆ 1.5 ಲಕ್ಷ ಆ ಬೆಳೆಯನ್ನು ಬೆಳೆದಿದ್ದೀನಿ, ಅಥವಾ ನಾನು 500 ರೂಪಾಯಿ ಬೀಜವನ್ನು ನಾನು ಬಿತ್ತನೆ ಮಾಡಿಬಿಟ್ಟು 1 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದೀನಿ ಅನ್ನೋ ವಿಷಯವನ್ನು ಅವರು ಗಣನೆಗೆ ತಗೊಳ್ತಾ ಇಲ್ಲ ಇದುವರೆಗೂ. ಯಾಕೆಂದರೆ ಇವಾಗ ನಮ್ಮ ಬೀಜ ಕಾಯ್ದೆನಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಸೊ ಹಾಗಾಗಿ ನಾವು ಸೀಡ್ ಬಿಲ್ಲು 2004 ಬಂತು, ಅದಾದಮೇಲೆ 2019 ಬಂತು, ಇನ್ನೂ ಬಿಲ್ಲಾಗೆ ಉಳ್ಕೊಂಡಿದೆ ಹೊರತು ಅದಿನ್ನೂ ಕಾಯ್ದೆ ಆಗಿಲ್ಲ. ಅದಕ್ಕೆ ನಾವು ಬಹಳ ರಾಷ್ಟ್ರದಲ್ಲಿರುವಂತಹ ಎಲ್ಲ ಸೀಡ್ ಟೆಕ್ನಾಲಜೀಸು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಸೀಡ್ ಬಿಲ್ಲನ್ನು ಮಾಡಬೇಕು, ಅದರಲ್ಲಿ ಮುಖ್ಯವಾಗಿ ಈ ವಿಷಯವನ್ನು ಸೇರಿಸಿ ಒಂದು ಸೆಪ್ರೇಟ್ ಒಂದು ಸೆಕ್ಷನ್ ಮಾಡಬೇಕು, ರೈತರಿಗೆ ಒಂದು ಮೋಸ ಆದಾಗ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದನ್ನು ಕೂಡ ನಾವು ಪ್ರಯತ್ನದಲ್ಲಿದ್ದಾರೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಅನುಭವಿ ವಿಜ್ಞಾನಿಗಳೊಂದಿಗೆ, ತಜ್ಞ ಅಧಿಕಾರಿಗಳೊಂದಿಗೆ ಮಾತುಕತೆ, ಸಾವಯವ ಕೃಷಿಕರೊಂದಿಗೆ ಆತ್ಮೀಯ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ, ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತಾ ತರಬೇತಿ, ಇವು ಸರಣಿಯ ವಿಶೇಷ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು. ಆಲಿಸಿ, ಅನುಸರಿಸಿ. ಸಾವಯವದಲ್ಲಿ ಸಮಗ್ರ ಕೃಷಿಯಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು.
ಬೆಳೆಯೋ ಬೆಳೆಯೆಲ್ಲ ಅಮೃತವು. ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಸಾವಯವ ಸಂಪದ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಪಲ್ಲವಿ ಅವರೇ, ಒಂದಷ್ಟು ಜನ ಹೇಳ್ತಾರೆ ಈ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ನೇ ಅಕ್ಸೆಪ್ಟ್ ಮಾಡಲ್ಲ ಅಂತ. ಯಾಕೆಂದರೆ ರೈತ ಗ್ರಾಹಕ ಅಲ್ಲ, ಅವನೊಬ್ಬ ಮಾರಾಟಗಾರನಾಗಿ ಆ ಬೀಜವನ್ನು ಖರೀದಿ ಮಾಡಿರ್ತಾನೆ ಅಂತ. ಅಂದರೆ ಅವನೇನು ಮಾಡ್ತಾನೆ, ಅದನ್ನು ಸ್ವಂತ ಬಳಕೆಗಾಗಿ ಬಳಸ್ತಾ ಇರಲ್ಲ. ಆ ಬೀಜದಿಂದ ಬಂದಂತಹ ಬೆಳೆನ ಆತನೂ ಕೂಡ ಮಾರಾಟ ಮಾಡೋದ್ರಿಂದ ಅವನು ಏನು ಕನ್ಸ್ಯೂಮರ್ ಆಗಲ್ಲ, ಗ್ರಾಹಕ ಆಗಲ್ಲ, ಒಬ್ಬ ಮಾರಾಟಗಾರ ಆಗ್ತಾನೆ. ಹೌದು ಸರ್, ಇದು ಎಲ್ರಿಗೂ ಕನ್ಫ್ಯೂಷನ್ ಇದೆ ಈ ತರ. ಇವಾಗ ನಾವು ಕೋರ್ಟಿಗೆ ಹೋದ್ರೂ ಅಷ್ಟೇ. ಹೌದು, ಬೀಜ ಉತ್ಪಾದನಾ ಕಂಪನಿಗಳು ಇದನ್ನೇ ಹಿಡಿದು ಕೇಸನ್ನ ಗೆದ್ದಿರೋ ನಿದರ್ಶನಗಳಿದೆ. ಹೌದು ಸರ್, ಹೌದು. ಹಾಗಾಗಿ ರೈತರು ಇಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನಾನು ಆಗ್ಲೇ ಹೇಳಿದಾಗೆ ಈ ರೀತಿಯಾದಂಥ ಒಂದು ನಾವು ಎಚ್ಚರಿಕೆಯನ್ನು ತಗೊಂಡು ಯಾವುದೋ ಸಮಯದಲ್ಲಿ ನಾವು ಬಿತ್ತನೆ ಮಾಡಬೇಕು, ಅದು ಶಿಫಾರಸ್ ಮಾಡಲಾಗಿದೆ ಅಂತ ತಿಳ್ಕೊಂಡು ಮಾಡಿದ್ರೆ ಮೋಸ ಹೋಗೋದನ್ನ ನಾವು ಕಡಿಮೆ ಮಾಡಬಹುದು. ಬಹಳಷ್ಟು ಸಂದರ್ಭದಲ್ಲಿ ಬೆಳೆ ಬಿತ್ತನೆ ಸಮಸ್ಯೆ ಇದ್ದಾಗ, ಬೆಳೆನೇ ಹಾಳಾದಾಗ ರೈತರು ಏನು ಮಾಡ್ತಾರೆ, ಸ್ವಾಭಾವಿಕವಾಗಿ ಡೀಲರ್ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ. ಹೌದು. ಆಮೇಲೆ ಆ ಕಂಪ್ನಿಯ ಮಾರಾಟ ಪ್ರತಿನಿಧಿ ಬಂದರೆ ಅವನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ತಾವು ಹೇಳ್ತಾ ಇದ್ದೀರಾ ದೂರನ್ನು ಇಲಾಖೆಗೆ ಕೊಡಬೇಕು ಅಂತ. ಅದಕ್ಕಿಂತ ಮುಂಚೆ ಆ ಬೀಜವನ್ನು ಮಾರಾಟ ಮಾಡಿದಂತಹ ಮಾರಾಟಗಾರನಿಗೆ, ಅದು ಖಾಸಗಿ ಸಂಸ್ಥೆ ಆದರೆ ಅದನ್ನು ಮಾರಾಟ ಮಾಡಿರುವಂತಹ ಪ್ರತಿನಿಧಿಗೆ ತಿಳಿಸೋದು ಬೇಕಾ ಬೇಡ? ಹೌದು, ತಿಳಿಸ್ಬೇಕು ಅಂತಾನೆ ಪ್ರತಿಯೊಂದು ಪ್ಯಾಕೆಟಿನ ಮೇಲೆ ಇತ್ತೀಚೆಗೆ ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ಯಾಕೆಟ್ ಮೇಲೆ ಆ ಕಂಪನಿಗೆ ಸಂಬಂಧಪಟ್ಟಂಗೆ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ಆ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ನಿಮ್ಮ ದೂರನ್ನು ದಾಖಲಿಸ್ಬೋದು. ನನ್ನ ಒಂದು ಏನು ಸಲಹೆ ಅಂತ ಹೇಳಿದ್ರೆ, ಬೀಜ ಮಾರಾಟಗಾರರಿಗೂ ಅಷ್ಟೇ. ಇವಾಗ ನಾನು ಆಗಲೇ ಹೇಳಿದೆ, ಸುಮಾರು ಜನ ರೈತರಿಗೆ ಓದೋಕ್ಕೆ ಬರಲ್ಲ, ಓದಕ್ಕೆ ಬಂದರೂ ಇಂಗ್ಲೀಷ್ ಬರ್ತಾ ಇರಲ್ಲ. ಸೊ ಹಾಗಾಗಿ ಬೀಜ ಮಾರಾಟಗಾರರು ತುಂಬ ಎಚ್ಚರಿಕೆಯನ್ನು ವಹಿಸಿರಬೇಕು. ಎಷ್ಟೋ ಸರಿ ರೈತರು ಹೋಗಿ ನನಗೆ ಬಿತ್ತನೆ ಬೀಜ ಕೊಡು ಅಂತ ಹೇಳಿದಾಗ ಅವರಿಗೂ ಗೊತ್ತಿಲ್ಲದಂಗೆ ಅವರು ಆ ಸೀಸನ್ನಿಗೆ ಶಿಫಾರಸ್ ಆಗಿಲ್ಲದೆ ಇರುವಂಥ ಬೀಜಗಳನ್ನು ಮಾರಾಟ ಮಾಡಿದ್ದಾರೆ. ಅಥವಾ ಈ ಬೀಜ ಬಿತ್ತನೆ ಮಾಡಿ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಕೂಡ ಅವರು ಬೀಜವನ್ನು ಮಾರಾಟ ಮಾಡಿದ್ದಾರೆ. ಸಾಕಷ್ಟು ಸಾರಿ ನಾವು ಚರ್ಚೆ ಮಾಡಿರ್ತೀವಿ. ಡೀಲರ್ಗಳಿಗೆ ಅದು ಗಮನದಲ್ಲಿ ಇರಬೇಕು. ನಾನು ಕೊಡ್ತಾ ಇರುವಂಥ ಬೀಜವನ್ನು ಶಿಫಾರಸು ಮಾಡ್ತಾ ಇದ್ದಾರೋ ಅಥವಾ ಈ ಶಿಫಾರಸ್ ಆಗಿದೆಯೋ ಇಲ್ಲೋ ಅದನ್ನು ವಿಷಯವನ್ನು ಅವ್ರು ತಿಳ್ಕೊಂಡು ಕೊಡಬೇಕಾಗತ್ತೆ. ಯಾಕೆಂದರೆ ಅವ್ರ ಜವಾಬ್ದಾರಿ ಅದು. ಪ್ರತಿಯೊಬ್ಬರು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಾನು ಬೀಜ ಮಾರಾಟ ಮಾಡಬೇಕಾದ್ರೆ ರೈತರು ಕೇಳಿಲ್ಲ ಅಂದರೂ ಕೂಡ ನೀವು ರಿಸಿಪ್ಟನ್ನು ಕೊಡಬೇಕು. ಕೆಲವ್ರು ಗೊತ್ತಿರಲ್ಲ. ಸೊ ಹಂಗಾಗಿ ಕೇಳಿದಾಗ ನೀವು ರಿಸಿಪ್ಟನ್ನು ಕೊಡಿ. ಜೊತೆಗೆ ನೀವು ಪ್ಯಾಕೆಟನ್ನು ಓದ್ಬಿಟ್ಟು ನೀವು ಮಾಹಿತಿಯನ್ನು ಅವ್ರಿಗೆ ಹೇಳಬೇಕು. ನೋಡಿ, ಶಿಫಾರಸ್ ಮಾಡಿದರೆ ತಗೊಳ್ಳಿ, ಅಥವಾ ಶಿಫಾರಸ್ ಮಾಡಿಲ್ಲ ಇವಾಗ ಬೇಡ, ನೆಕ್ಸ್ಟ್ ನೀವು ಇದನ್ನು ಬಿತ್ತನೆ ಮಾಡಿ ಅನ್ನೋ ವಿಷಯವನ್ನು ಅವರಿಗೆ ತಿಳಿಸೋದು ಅತ್ಯಂತ ಪ್ರಮುಖವಾದಂಥ ಒಂದು ಜವಾಬ್ದಾರಿ ಅಂತ ನನ್ನ ಅನಿಸಿಕೆ. ಈಗ ದೂರು ಕೊಡ್ತಾರೆ, ಆಮೇಲಿಂದೇನು ಕೆಲಸ? ಸರ್, ದೂರು ಕೊಡ್ತಾರೆ. ನೀವಾಗಲೇ ಹೇಳಿದಾಗೆ ಶಿಫಾರಸು ಮಾಡಿಲ್ಲದೆ ಇರುವಂತಹ ಕಾಲದಲ್ಲಿ ನಾನು ಬಿತ್ತನೆ ಮಾಡಿದ್ರೆ ಆ ದೂರು ಯಾವುದೇ ಥರ ನಿಲ್ಲೋದಿಲ್ಲ. ಏಕೆಂದರೆ ಇವಾಗ ಲೇಬಲ್ ಮೇಲೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂದರೂ ತಗೊಂಡು ನೀವು ಕಾಲವಲ್ಲದ ಕಾಲದಲ್ಲಿ ಬಿತ್ತನೆ ಮಾಡಿ ನಿಮಗೆ ನಷ್ಟ ಆಗಿದೆ ಅಂದರೆ ನೀವು ಬೇಕಾಗಿಯೇ ಮಾಡಿದ್ದೀರಾ ಅಂತ ಅರ್ಥ. ಅಂದರೆ ನಿಮ್ಗೆ ಗೊತ್ತಿದ್ದು ಮಾಡಿದ್ದೀರಾ. ಸೊ ಹಾಗಾಗಿ ಅದನ್ನು ಜವಾಬ್ದಾರಿಯನ್ನು ಯಾರೂ ತಗೊಳ್ಳೋದಿಲ್ಲ. ಅಕಸ್ಮಾತ್ ಏನಾದರೂ ನಾವೆಲ್ಲ ಸರಿಯಾಗಿ ಮಾಡಿದ್ದೀವಿ ಅಂದರೆ ಅಲ್ಲಿ ಇನ್ನೂ ಒಂದು ಕ್ಲಾಸ್ ಹಾಕಿರ್ತಾರೆ, ಅಂದರೆ ಲೇಬಲ್ ಮೇಲೆ ಹಾಕಿರ್ತಾರೆ, ಬೆಳೆ ಏನಾದ್ರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಆ ರಾಜ್ಯದಲ್ಲಿ ಶಿಫಾರಸು ಮಾಡಿರುವಂತಹ ಕೃಷಿ ವಿಶ್ವವಿದ್ಯಾಲಯದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಫಾಲೋ ಮಾಡಿರಬೇಕು ಅಂತ ಬರೆದಿರ್ತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ಕೇಳಿದಾಗ, ಹೌದು ನೀವು ಮಾಡಿದ್ದೀರಾ, ಫಾಲೋ ಮಾಡಿದ್ದೀರಾ, ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಸಂಶೋಧನಾ ಪ್ಯಾಕೇಜನ್ನು ನೀವು ಫಾಲೋ ಮಾಡಿದ್ದೀರಾ ಅನ್ನೋದಕ್ಕೆ ಏನು ಪ್ರೂಫ್ ಅಂತ ಒಂದು ಬರುತ್ತೆ ಅವಾಗ. ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಬುಕ್ ಇಟ್ಬಿಟ್ಟು, ಡೈರಿ ಥರ ಬರೆದ್ಬಿಟ್ಟು ನೀವು ಪ್ರತಿ ದಿವಸ ಏನೇನು ಮಾಡಿದ್ದೀರಾ, ಈ ತಾರೀಕು ಯಾವಾಗ ಬಿತ್ತನೆ ಮಾಡಿದ್ದೀರಾ, ಎಷ್ಟು ಗೊಬ್ಬರ ಹಾಕಿದ್ದೀರಾ, ಎಷ್ಟು ಸ್ಪೇಸಿಂಗ್ ಕೊಟ್ಟಿದ್ದೀರಾ ಅನ್ನೋದನ್ನ ಪ್ರತಿಯೊಂದನ್ನು ನೀವು ಬರೆದ್ರೆ ಅದೊಂದು ದಾಖಲೆ ಆಗುತ್ತೆ. ಹಾಗಾಗಿ ನಮ್ಮ ಕೇಸ್ ಸ್ಟ್ರಾಂಗ್ ಆಗುತ್ತೆ. ಅವರು ಬರೆದಿರೋ ದಾಖಲೆನ ಕೋರ್ಟ್ ಪರಿಗಣಿಸುತ್ತೆ. ಆಮೇಲೆ ಅವರು ಕುತ್ಕೊಂಡು ಬರೀಬೋದಲ್ಲ, ಅವ್ರನ್ನ ಈ ಥರ ಮಾಡಿದ್ದೀನಿ ಅಂತ. ಅಂದರೆ ಹೇಳಿದ್ನಲ್ಲ ಸರ್ ನಾನು, ಬೊಟ್ಟಲ್ಲಿ ಅವ್ರಿಗೆ ದಾಖಲೆ ಕೊಡಬೇಕು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಈವನ್ ವಿಜ್ಞಾನಿಗಳಿಗೆ ಆ ತಂಡ ಅಲ್ಲಿ ಹೋಗಿ ನೋಡಿದಾಗ, ರೈತರ ಜೊತೆ ಮಾತಾಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಫಾಲೋ ಮಾಡಿದಾರೋ ಅಥವಾ ಫಾಲೋ ಮಾಡಿಲ್ವೋ ಅನ್ನೋ ವಿಷಯಗಳು ನಮ್ಗೆ ಸಾಕಷ್ಟು ಅಲ್ಲೇ ಗೊತ್ತಾಗೋಗುತ್ತೆ. ಅಂದರೆ ಈಗ ಫಾಲೋ ಮಾಡಿರ್ಬೇಕು ಅಂತಂದ್ರೆ ಅವರು ಗೊಬ್ಬರ, ಕೀಟನಾಶಕ ಇಂಥವನ್ನೆಲ್ಲ ಖರೀದಿ ಮಾಡಿರ್ಬೇಕಲ್ಲ, ಆಮೇಲೆ ಅದರ ಡಬ್ಬಿಗಳು ಏನ್ ಬೇಡ, ಬಿಲ್ ಅಂತೂ ಇಟ್ಕೊಂಡಿರ್ಬೇಕು. ನಾನು ಆಗ್ಲೇ ಹೇಳಿದೆ, ಬೀಜಕ್ಕೆ ನಿಮಗೆ ಟ್ಯಾಕ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ತೆರಿಗೆ ಇಲ್ಲ, ಅದನ್ನ ತೆರಿಗೆ ಮುಕ್ತು ಮಾಡಿದ್ದಾರೆ.
ಅದೇ ನೀವು ಗೊಬ್ಬರ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು, ಔಷಧಿ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು. ಆದರೆ ಬೀಜ ಒಂದಕ್ಕೆ ಮಾತ್ರ, ಯಾಕೆಂದರೆ ಅದು ಅತ್ಯಂತ ಪ್ರಮುಖವಾದ ಒಂದು ಪರಿಕರ. ಅದಿಲ್ಲಾಂದ್ರೆ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ. ಈ ರೀತಿಯಾಗಿರುತ್ತೆ. ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ಬಿಲ್ ತಗೊಳ್ದಲೇ ಇರೋರಿಗೆ ಇದು ಮಾಹಿತಿ ಅಲ್ವಾ? ಹೌದು. ಮತ್ತೆ ಇನ್ನೂ ಒಂದಿದೆ, ಕೆಲವರು ಬೀಜ ತಗೊಳ್ಳಲ್ಲ, ಸಸಿ ತಗೋತಾರೆ. ತರಕಾರಿನಲ್ಲಿ ಇವಾಗ ಟೊಮ್ಯಾಟೊ ಎಲ್ಲ ತಗೊಳ್ಳೋರು ಏನು ಮಾಡ್ತಾರೆ, ನೇರವಾಗಿ ನರ್ಸರಿಗಳಿಗೆ ಹೋಗಿ ತಗೊತಾರೆ. ದಯವಿಟ್ಟು ಅಲ್ಲೂ ಕೂಡ ನೀವು ಬಿಲ್ಲನ್ನು ತಗೊಳ್ಳಿ. ಅವಾಗ ಸುಮಾರು ಜನ ನನಗೆ ಪ್ರಶ್ನೆ ಕೇಳ್ತಾರೆ, ಮೇಡಮ್ ನರ್ಸರಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ನೀವು ಲೈಸೆನ್ಸ್ ಹೆಂಗೆ ಕೊಟ್ರಿ ಅಂತ. ನಮ್ಮ ರಾಜ್ಯದಲ್ಲಿ ಹೇಗಿದೆ ಅಂದರೆ ನರ್ಸರಿ ಮಾಡೋದಕ್ಕೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ, ಅಕ್ರಿಡೇಷನ್ನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಅದಕ್ಕೂ ಕೂಡ ಒಂದು ಅಕ್ರಿಡೇಷನ್ ಮಾಡಬೇಕು ಅಂತ. ಅಂದರೆ ನಿಮ್ಮ ಹಣ್ಣಿನ ಗಿಡಕ್ಕೆ ಅಕ್ರಿಡೇಷನ್ ಮಾಡ್ತಾ ಇದ್ದಾರೆ, ಹಣ್ಣಿನ ಸಸಿಗಳಿಗೆ. ಆದರೆ ತರಕಾರಿ ಸಸಿಗಳಿಗೆ ಅಕ್ರಿಡೇಷನ್ ಅನ್ನೋದು ಇನ್ನೂ ನಮ್ಮಲ್ಲಿ ಬಂದಿಲ್ಲ. ಅದು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರನೂ ಕೂಡ ನೀವು ಕೊಂಡ್ಕೊಳ್ಬೇಕಾದ್ರೆ ಸಸಿಗಳನ್ನ ಅವ್ರು ಕೇಳಬೇಕು. ನೀವು ನೋಡಪ್ಪ ಇದನ್ನು ಈ ರಾಜ್ಯಕ್ಕೆ ಅಥವಾ ಈ ಕಾಲದಲ್ಲಿ ನಾನು ಬಿತ್ತನೆ ಮಾಡಬಹುದಾ, ಪ್ಯಾಕೆಟ್ ತೋರಿಸಿ ಅಂತ ಹೇಳ್ಬಿಟ್ಟು ಮಾಹಿತಿ ತೊಗೊಂಡು ಅವ್ರ ಹತ್ರ ಒಂದು ರೆಸಿಪ್ಟನ್ನು ನೀವು ತೊಗೋಬೇಕಲ್ಲ. ಎಷ್ಟೋ ಸರಿ ರೈತರೇ ಬೀಜ ತಗೊಂಡೋಗಿ ಕೊಟ್ಟಿರ್ತಾರೆ ಮೇಡಮ್. ಹಂಗೂ ಹೌದು ಹೌದು. ಅಂತ ಟೈಮಲ್ಲಿ ಅವರು ಜವಾಬ್ದಾರ ಆಗಲ್ವಲ್ಲ ನರ್ಸರಿ? ಇಲ್ಲ, ಆ ಟೈಮಲ್ಲಿ ನಿಮ್ಮ ಹತ್ರ ರೆಸಿಪ್ಟೇ ಇರುತ್ತಲ್ಲ, ನೀವು ಬೀಜ ಕೊಂಡುಕೊಂಡಂಥ ರೆಸಿಪ್ಟ್ ನಿಮ್ಮ ಹತ್ರ ಇರುತ್ತೆ. ಈ ರೀತಿಯಾಗಿರುತ್ತೆ. ಮತ್ತೆ ಎಷ್ಟೋ ಕಡೆ ಹೇಳ್ತಾರೆ, ಇದನ್ನು ನೀವು ಕ್ಲಾರಿಫೈ ಮಾಡಬೇಕು. ಈಗ ಒಮ್ಮೆ ಆತ ಸರಿಯಾದ ಬೀಜನೇ ತಗೊಂಡು ಸರಿಯಾದ ರೀತಿನಲ್ಲೇ ಎಲ್ಲ ಕ್ರಮಗಳನ್ನು ಅನುಸರಿಸಿ ನಿಗದಿತವಾದ ಇಳುವರಿ ಬರಲಿಲ್ಲ ಅಂತಂದ್ರೆ ಬೀಜ ಉತ್ಪಾದನೆ ಮಾಡಿರುವಂತಹ ಕಂಪನಿದೇ ತಪ್ಪು ಅಂತ ತೀರ್ಮಾನ ಆದರೂ ಕೂಡ ಆ ಬೀಜದ ಕಾಸ್ಟ್ ಅಷ್ಟೇ ಬರುತ್ತೆ ಹೊರತು ಉತ್ಪಾದನೆಗೆ ಆತ ಏನೇನು ಖರ್ಚು ಮಾಡಿದಾನೋ ಆ ಹಣ ಎಲ್ಲ ಅವರಿಗೆ ಸಿಗಲ್ಲ. ಯಾಕೆಂದ್ರೆ ಅದನ್ನು ಅವ್ರ ಪ್ಯಾಕೆಟ್ ಮೇಲೆ ಬರೆದು ಬಿಟ್ಟಿರ್ತಾರೆ ಅಂತ. ಸಾಕಷ್ಟು ಪರಿಹಾರ ತಗೊಂಡವರು ಇರ್ತಾರೆ. ಇವಾಗ ನಾನು ಆಗಲೇ ಹೇಳಿದೆ, ಸೀಡ್ ಲಾಟ್ ನಂಬರ್ ಇದರಲ್ಲಿ ತುಂಬ ಒಂದು ಪ್ರಮುಖವಾದ ಒಂದು ಸ್ಥಾನವನ್ನು ವಹಿಸುತ್ತೆ. ಇವಾಗ ಸೀಡ್ ಲಾಟ್ ನಂಬರ್ ಹೇಗೆ ಅಂದರೆ ಅದು ಯುನೀಕ್ ನಂಬರ್. ಆ ಲಾಟಿಗೆ ಮಾತ್ರ ಬರೆದಿರ್ತಾರೆ. ಉದಾಹರಣೆಗೆ ಒಂದು 100 kg ಒಬ್ಬ ರೈತ ಉತ್ಪಾದನೆ ಮಾಡಿರ್ತಾನೆ ಅನ್ಕೊಳ್ಳಿ, ಟೊಮೆಟೊ ಬೀಜನ ಉತ್ಪಾದನೆ ಮಾಡಿದ್ರೆ ಆ 100 kgಗೂ ಒಂದೇ ಲಾಟ್ ನಂಬರ್ ಇರುತ್ತೆ. ಆ 100 kgನವರು ಬರೀ ಮೈಸೂರಿಗೆ ಕಳಿಸಲ್ಲ, ಅದರಲ್ಲಿ ಸ್ಮಾಲ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಕರ್ನಾಟಕಕ್ಕೆ ಕಳಿಸಿರ್ಬೋದು, ಆಂಧ್ರ ಪ್ರದೇಶಕ್ಕೆ ಕಳಿಸಿರ್ಬೋದು, ತಮಿಳ್ನಾಡಿಗೆ ಕಳಿಸಿರ್ಬೋದು. ಅದೇ ಲಾಟು ಎಲ್ಲ ಕಡೆ ಸಮಸ್ಯೆ ಇದ್ದರೆ ಮಾತ್ರ ಕಂಪ್ನಿಯವರು ನಿಮಗೆ ಪರಿಹಾರವನ್ನು ಕೊಡ್ತಾರೆ. ಎಲ್ಲ ಕಡೆ ಚೆನ್ನಾಗಿ ಬಂದಿದೆ, ನನ್ನೊಬ್ಬನ ಹತ್ರ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನಂದರೆ ನಾವೇ ಏನೋ ತಪ್ಪು ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಕಂಪ್ನಿಯವರು ಸುಲಭವಾಗಿ ತಪ್ಪಿಸ್ಕೊಳ್ತಾರೆ. ಅಲ್ಲ, ಅದನ್ನ ಪರೀಕ್ಷೆ ಮಾಡೋರು ಯಾರು? ಯಾವುದನ್ನ? ಬೇರೆ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ, ಇಲ್ಲೊಂದ್ ಕಡೆ ಮಾತ್ರ ಚೆನ್ನಾಗಿ ಬಂದಿಲ್ಲ ಅನ್ನೋದನ್ನ ಪರೀಕ್ಷೆ ಯಾರು ಮಾಡ್ತಾರೆ? ಅಲ್ಲ, ಅವರು ನಾವು ಕೇಸ್ ಹಾಕಿದಾಗ ಅದು ಎಲ್ಲ ಕಡೆ ತರಿಸ್ಕೊಳ್ತಾರೆ, ರಿಪೋರ್ಟ್ಸ್ ತರಿಸ್ಕೊಳ್ತಾರೆ. ಎಲ್ಲ ಕಡೆ ರಿಪೋರ್ಟ್ಸ್ ತರಿಸ್ಕೊಂಡು ಅವರು ಕ್ಲೈಮ್ ಮಾಡ್ತಾರೆ, ನೋಡಿ ನಾವು ಇಲ್ಲಿ ಬೆಳೆದಿದ್ದೀವಿ. ಇವಾಗ ಉದಾಹರಣೆಗೆ ನಾನು ಒಂದು ಹೇಳ್ತೀನಿ, ಇತ್ತೀಚೆಗೆ ಆಗಿದ್ದು ಒಂದು ಟೊಮ್ಯಾಟೊ ಬೇರೆ ಹೈಬ್ರಿಡ್ ಪಾಂಡವಪುರದಲ್ಲಿ ಚೆನ್ನಾಗಿ ಬಂದಿಲ್ಲ. ಬಟ್ ಅದೇ ಹೈಬ್ರಿಡ್ ಅದೇ ಲಾಟ್ ನಂಬರ್ದು ಗುಂಡ್ಲುಪೇಟೆಯಲ್ಲಿ ಚೆನ್ನಾಗಿ ಬಂದಿದೆ. ಅಂದರೆ ಅದು ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಅಲ್ಲಿ ಒಂದು 3 to 4 ದಿವಸ ಕಂಟಿನ್ಯೂಸ್ ಆಗಿ ಮೋಡ ಮುಚ್ಕೊಂಡಿದೆ. ಅಂದರೆ ಕಾಯಿಗಳು ಬೆಳವಣಿಗೆ ಹಂತದಲ್ಲಿದೆ, ಅಂದರೆ ಮಾಗೋ ಹಂತದಲ್ಲಿ ಬಿಸಿಲು ಕಿರಣ ಬಿದ್ದಿಲ್ಲ, ಹಾಗಾಗಿ ಬಣ್ಣನೇ ಬಂದಿಲ್ಲ. ಅದು ನಿಮಗೆ ಪಿಂಕ್ ಕಲರ್ ಆಗಿಬಿಟ್ಟಿದೆ. ಅದೇ ಗಿಡ ಒಂದೊಂದು ಸ್ವಲ್ಪ ದಿವಸ ಆದಮೇಲೆ, ಒಂದು 15 ದಿವಸ ಆದಮೇಲೆ ಬಿಸಿಲು ಬಂದಾಗ ಬಣ್ಣ ಚೆನ್ನಾಗಿ ಬರ್ತಾ ಇದೆ. ಬಟ್ ಇವಾಗ ರೈತರ ಕಂಪ್ಲೇಂಟ್ ಏನೋ ಬೀಜ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದ ಕಂಪ್ಲೇಂಟನ್ನು ಸಾಕಷ್ಟು ನಾವು ನೋಡಿದ್ದೀವಿ. ಇಲ್ಲ, ಈಗ ಕೇಸ್ ಹಾಕೋದು ಅಂದ್ರೆ ಕನ್ಸ್ಯೂಮರ್ ಕೋರ್ಟಲ್ಲಿ ಅಷ್ಟೇ ಹಾಕ್ಬೇಕಾ ಅಥವಾ ಇದನ್ನ ಸಿವಿಲ್ ವ್ಯಾಜ್ಯನೂ ಮಾಡ್ಬೋದು? ಸಾಕಷ್ಟು ಜನ ಸಿವಿಲ್ ವ್ಯಾಜ್ಯಕ್ಕೆ ಹೋಗ್ತಾರೆ, ಕನ್ಸ್ಯೂಮರ್ಗೆ ಹೋಗೋದೇ ಇಲ್ಲ. ಸಿವಿಲ್ ವ್ಯಾಜ್ಯನೇ ಮಾಡಿ ಹಾಕೋಬಹುದು. ಅಂದ್ರೆ ಈಗ ಆತರ ವ್ಯಾಜ್ಯ ಹಾಕಿದಾಗ ಮೊದಲಿಗೆ ಆತ ವೆಚ್ಚ ಭರಿಸಬೇಕು ರೈತ, ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇದು ಆಕ್ಚುಲಿ ಸಿವಿಲ್ ಬರಲ್ಲ, ಕ್ರಿಮಿನಲ್ ಕೇಸ್. ಇದು ಬೀಜದಲ್ಲಿ ಏನಾದರೂ ಮೋಸ ಮಾಡಿದ್ರೆ ಅದು ಸಿವಿಲ್ ಕೇಸ್ ಆಗಲ್ಲ, ಕ್ರಿಮಿನಲ್ ಕೇಸ್ ಆಗುತ್ತೆ. ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ಅಂದ್ರೆ ಕ್ರಿಮಿನಲ್ ಕೇಸ್ ತರನೇ ಇದನ್ನ ಅವರು ಟ್ರೀಟ್ ಮಾಡ್ತಂದ್ರೆ, ನೀವು ಮೋಸ ಮಾಡಿದೀರಾ ಅಂತ ಹೇಳ್ಬಿಟ್ಟು ಕ್ರಿಮಿನಲ್ ಕೇಸ್ ತರನೇ ಇದನ್ನ ಟ್ರೀಟ್ ಮಾಡೋದು. ಆಯ್ತು, ನಾರ್ಮಲ್ ಸಿವಿಲ್ ಕೇಸ್ ತರ ಬರೋದಿಲ್ಲ ಇದು. ಅಂದ್ರೆ ಅಂತ ಸಂದರ್ಭದಲ್ಲಿ ರೈತ ಬೀಜದ ಕಂಪ್ನಿ ಅಥವಾ ಪ್ರಮಾಣೀಕರಣ ಸಂಸ್ಥೆ ಅಂದ್ರೆ ಅವೆಲ್ಲ ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳು. ಒಬ್ಬ ಸಾಮಾನ್ಯ ರೈತ ಹೋರಾಟ ಮಾಡಕ್ಕಾಗತ್ತೆ ಅಂತ ಒಂದು ಗುಂಪಲ್ಲಿ ನೀವು ಮಾಡ್ಬೇಕಾಗತ್ತೆ. ಒಂದು ಗುಂಪು ಕಟ್ಕೊಂಡು ಒಂದು ಗುಂಪು ಮಾಡಿ ಬೇರೆಯವರೆಲ್ಲ ಬೆಳೆದಿರ್ಬೇಕಲ್ಲ ಪಲ್ಲವಿ ಅವರೇ, ಎಲ್ಲರಿಗೂ ಆ ಸಮಸ್ಯೆ ಇರಬೇಕಲ್ಲ. ಈಗ ಒಬ್ಬ ರೈತನ ಸಮಸ್ಯೆಗೆ ಬೇರೆ ರೈತರ ಯಾಕೆ ಗುಂಪಾಗ್ತದೆ? ಅಲ್ಲ, ಒಂದು ಸಂಘ ಅಂತ ಇದ್ರೆ ಮಾತ್ರ ನೀವೇನಾದ್ರು ಮಾಡೋಕ್ಕಾಗೋದು. ಒಬ್ಬರೇ ಹೋರಾಟ ಮಾಡಿನೂ ಗೆದ್ದಿದ್ದಾರೆ, ಆ ಥರನೂ ನಿದರ್ಶನಗಳಿದಾವೆ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದ್ನಲ್ಲ, ಕಂಪನಿಯವ್ರದ್ದೇ ತಪ್ಪಿದ್ದ ಅವ್ರಿಗೆ ಅನಿಸಿದ ತಕ್ಷಣನೇ ಅವರೇ ರೈತರಿಗೆ ಖುದ್ದಾಗಿ ಬಂದು ಪರಿಹಾರ ಕೊಡ್ತಾರೆ. ಯಾಕೆಂದರೆ ಒಂದ್ಸರಿ ಹೆಸರು ಕೆಡಿಸ್ಕೊಂಡ್ರೆ ಮತ್ತೆ ವಾಪಸ್ಸು ಆ ಹೆಸರನ್ನ ಗಳಿಸೋದು ತುಂಬ ಕಷ್ಟ ಬೀಜದ ಕಂಪನಿಯಲ್ಲಿ. ಹಂಗಾಗಿ ಅವರು ಆ ಥರ ಸನ್ನಿವೇಶಗಳನ್ನು ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ರೇಷ್ಮೆ ಐಸಿರಿ
ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಹೇಳಿ ಡಾಕ್ಟ್ರೆ, ಇನ್ನೇನಿದೆ ಮುನ್ನೆಚ್ಚರಿಕೆ ವಹಿಸಬೇಕಾದ್ದು ಬಿತ್ತನೆ ಬೀಜವನ್ನು? ಈಗ ಇದೇನೋ ಸರಿ, ಬೀಜ ಮತ್ತು ನರ್ಸರಿಗಳಿಂದ ಸಸಿ ತಗೊಳ್ಳೋದು. ಎಷ್ಟೋ ಜನ ಈಗ ನಿಮ್ಮ ತೋಟಗಾರಿಕೆದು ಗ್ರಾಫ್ಟ್ಗಳನ್ನು ತಗೋತಾರೆ. ಇಲಾಖೆದಾದರೆ ಅವರು ಬಿಲ್ ಕೊಡ್ತಾರೆ ಸರಿ. ಅಂದರೆ ಅನೇಕರು ಬೈಕ್ ಮೇಲೆ ಹಾಕೊಂಬರ್ತಾರೆ, ಇಲ್ಲ ಟ್ರ್ಯಾಕ್ಟರ್ ಮೇಲೆ ಹಾಕೊಂಬರ್ತಾರೆ, ಇಲ್ಲ ಯಾವ್ಯಾವುದೋ ಮೂಲದಲ್ಲಿ ಬಂದು ಮನೆ ಮುಂದೆನೇ ತಂದು ಮಾರು ಹೋಗ್ಬಿಡ್ತಾರೆ. ಅಂಥವ್ರಿಗೆಲ್ಲ ಹೇಗೆ ನಿಯಂತ್ರಣ? ನಾನು ಆಗಲೇ ಹೇಳಿದೆ ನಿಮಗೆ, ಹಣ್ಣಿನ ಸಸಿಗಳಿಗಾದರೆ ಒಂದು ಅಕ್ರಿಡೇಟೆಡ್ ನರ್ಸರೀಸ್ ಅಂತಲೇ ಬರುತ್ತೆ. ಅಂದರೆ ಇಲಾಖೆಯಿಂದ ಒಂದು ಅಕ್ರಿಡೇಷನ್ ವಿಸಿಟ್ ಮಾಡಿ ಅವರು ತಾಯಿ ಗಿಡ ಏನಿದೆ, ಮದರ್ ಪ್ಲ್ಯಾಂಟ್ಸ್ ಏನು ಕರೆಕ್ಟಾಗಿ ಮೇಂಟೈನ್ ಮಾಡಿದಾರಾ ಇಲ್ವಾ ಅನ್ನೋದನ್ನೆಲ್ಲ ನೋಡಿಬಿಟ್ಟು ಅವರು ಅಕ್ರಿಡೇಷನ್ ಕೊಟ್ಬಿಟ್ಟು ಆ ನರ್ಸರಿನ ಸರ್ಟಿಫೈ ಮಾಡ್ತಾರೆ. ಅಂಥ ಕಡೆ ತೊಗೊಂಡ್ರೆ ನಮಗೆ ಅನುಕೂಲ. ಆದಷ್ಟು ನೀವು ಅಂಥ ಕಡೆನೇ ತೊಗೊಳ್ಳಿ ಅಂತಲೇ ನಾವು ಹೇಳೋದು. ಯಾಕೆಂದರೆ ಹಣ್ಣಿನ ಬೆಳೆಗಳೆಲ್ಲ ನಿಮಗೆ ಬಹುವಾರ್ಷಿಕ ಬೆಳೆಗಳು. ಏನೋ ಈ ವರ್ಷ ಹಾಕದೆ 6 ತಿಂಗಳಾಯಿತು ಕಿತ್ತಾಕದೆ ಅಂತ ಬರೋದಿಲ್ಲ. ಒಂದು ಸರಿ ನೀವು ನೆಟ್ಟರೆ ಒಂದು ಸುಮಾರು ವರ್ಷಗಳು ಇರುವಂಥದ್ದು. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಒಂದು ಸರಿ ಇಲ್ಲಿ KR ನಗರದ ಹತ್ರ ಒಂದು ರಾವೆ ವಿಲೇಜ್ ಅಂದರೆ ಗ್ರಾಮೀಣ ಒಂದು ಭೇಟಿಯನ್ನು ಮಾಡಬೇಕಾದ್ರೆ, ಸೊ ಅಲ್ಲಿ ಒಬ್ಬರು ರೈತರು ಬಂದಿದ್ದರು. ನಾನು ಹೈಬ್ರಿಡ್ ತೆಂಗು ಹಾಕಿದ್ದೀನಿ ಮೇಡಮ್, 8 ವರ್ಷ ಆಗಿದೆ, ಇನ್ನೂ ಏನೂ ಬರ್ತಾ ಇಲ್ಲ, ಒಂದು ಗಿಡ 500 ರೂಪಾಯಿ ಕೊಟ್ಟು ನಾವು ತೊಗೊಂಡಿದ್ದೀವಿ. ಎಲ್ಲ ತೊಗೊಂಡಿದ್ರೆ ಅವ್ರಿಗೆ ಅಡ್ರೆಸ್ಸೇ ಗೊತ್ತಿಲ್ಲ, ಇಲ್ಲೇ ತಂದು ಕೊಟ್ಟರು, ನಮ್ಮನೆ ಹತ್ರನೇ ತಂದು ಕೊಟ್ಟರು. ಅವರೊಂದು ಸುಮಾರು ಒಂದು 20 ಗಿಡ ಹಾಕಿದ್ದಾರೆ. 20 ಗಿಡ ಅಂದರೆ ಅಲ್ಲೇ ಆಯಿತು 10,000 ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. 7-8 ವರ್ಷ ಆಗಿದೆ, ನಮಗೇನೂ ಬರ್ತಾನೆ ಇಲ್ಲ, ಏನು ಮಾಡೋದು, ಇದಕ್ಕೇನಾದ್ರು ಪರಿಹಾರ ಕೊಡ್ಸೋಕ್ಕಾಗುತ್ತಾ ಅಂತ. ಏನಂತ ಪರಿಹಾರ ಕೊಡಿಸೋದು, ಎಲ್ಲಿ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಹತ್ರ ಬಿಲ್ ಇಲ್ಲ, ಯಾರ ಹತ್ರ ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನು ಎಲ್ಲೂ ಮಾಹಿತಿ ಇಲ್ಲ. ಸೊ ಹಿಂಗಾಗಿ ಸರ್ಕಾರ ಯಾವುದು ನಿಮಗೆ ಪರಿಹಾರ ಕೊಡೋದಿಲ್ಲ. ಯಾರು ಎಲ್ಲಿಂದ ನೀವು ಅದು ಗಿಡನ ತೊಗೊಂಡಿರ್ತಾರೋ ಅವರೇ ಹತ್ರನೇ ನೀವು ಪರಿಹಾರನ ತೊಗೋಬೇಕು. ಹಾಗಾಗಿ ಆದಷ್ಟು ನೀವು ನಿಮಗೆ ಪರಿಚಯ ಇರುವಂತಹ ಅಥವಾ ಚೆನ್ನಾಗಿ ಗೊತ್ತಿರುವಂಥ, ಈಗ ಸಾಕಷ್ಟು ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಲೆವೆಲ್ಗಳಲ್ಲಿ ಕರ್ನಾಟಕ ರಾಜ್ಯದ ಇಲಾಖೆಗಳು, ತೋಟಗಾರಿಕೆ ಇಲಾಖೆಗಳಿದೆ, ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ, ಅಲ್ಲಿ ನೀವು ತಗೊಂಡ್ರೆ ಉತ್ತಮ ಅಂತ ನಾನು ಹೇಳ್ಬೋದು. ಅಥವಾ ಇಲಾಖೆಗಳು ದೃಢೀಕರಿಸಿರೋ ಅಕ್ರಿಡೇಷನ್ ಆಗಿರೋದು ಫಾರಂಗಳಲ್ಲೂ ಕೂಡ ಅವರು ಸಸಿಗಳನ್ನ ತೆಗೆದುಕೋಬಹುದು ಅಲ್ವಾ? ಅದೇ ತಾವು ಹೇಳಿದ ಹಾಗೆ ಬೀಜ ಅನ್ನೋದು ಬಹಳ ಪ್ರಧಾನವಾದಂತಹ ಅಂಗ ವ್ಯವಸಾಯಕ್ಕೆ. ಆದ್ರೆ ರೈತರು ಏನ್ ಮಾಡ್ತಾರೆ, ಅದನ್ನೇ ತುಂಬಾ ಲಘುವಾಗಿ ಪರಿಗಣಿಸಿ ಉಳಿದಿದ್ದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದ್ರೆ 5% 95% ಮೇಲೆ ಅವಲಂಬಿತವಾಗಿದೆ ಅಂದ್ರಿ. ಮತ್ತೆ ಇನ್ನೇನಾದ್ರೂ ಸಲಹೆಗಳನ್ನ ನೀಡೋಕೆ ಇಷ್ಟಪಡ್ತೀರಾ ರೈತರಿಗೆ? ಇನ್ನೊಂದು ಅಂತ ಹೇಳಿದ್ರೆ, ಇವಾಗ ರೈತರಿಗೆ ಜೊತೆಗೆ ಬೀಜ ಮಾರಾಟ ಮಾಡ್ತಾ ಇದ್ದವರಿಗೆ ನನ್ನ ಒಂದು ಸಲಹೆ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಬೀಜವನ್ನು ರೈತರಿಗೆ ಕೊಡೋಕೆ ಮೊದಲೇ ನೀವು ಒಂದ್ಸರಿ ನೋಡಿಬಿಟ್ಟು ಅದು ಶಿಫಾರಸ್ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಂಡು ನೀವು ಬೀಜವನ್ನು ಮಾರಾಟ ಮಾಡಿ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಇಲಾಖೆಯವ್ರಿಗೆ ಅಂದರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಏನು ಅಗ್ರಿಕಲ್ಚರ್ ಆಫೀಸರ್ಸ್ ಅಂತಿದ್ದಾರೆ ಅಥವಾ ADA SADH ಇದ್ದಾರೆ, ಅವ್ರನ್ನೆಲ್ಲರೂ ನಾವು ಸೀಡ್ ಇನ್ಸ್ಪೆಕ್ಟರ್ಸ್ ಅಂತ ಕರಿತೀವಿ. ಭಾರತೀಯ ಬೀಜ ಕಾಯ್ದೆ ಕಾನೂನು ಒಳಗಡೆ ಅವರಿಗೆ ಸೀಡ್ ಇನ್ಸ್ಪೆಕ್ಟರ್ ಅನ್ನೋ ಒಂದು ಪವರನ್ನು ಕೊಟ್ಟಿರ್ತಾರೆ. ಅವರು ಯಾವುದೇ ಒಂದು ಅಂಗಡಿಗೆ ಹೋಗಿ ಸೀಡ್ ಸ್ಯಾಂಪಲನ್ನು ಡ್ರಾ ಮಾಡುವಂತಹ ಒಂದು ಅಧಿಕಾರ ಇರುತ್ತೆ, ಪವರ್ ಇದೆ ಅದು. ಮತ್ತು ಪ್ರತಿಯೊಂದು ಡೀಲರ್ಗಳು ಅಂದರೆ ಏನು ಬೀಜವನ್ನು ಮಾರಾಟ ಮಾಡ್ತಾ ಇರೋ, ನೀವು ಪ್ರತಿಯೊಬ್ಬರೂ ಪ್ರತಿ ತಿಂಗಳಿಗೊಮ್ಮೆ ನೀವು ಸ್ಟಾಕನ್ನು ನೀವು ಸಬ್ಮಿಟ್ ಮಾಡಬೇಕು, ಎಲ್ಲಿ ಇಲಾಖೆಗೆ ಕೊಡಬೇಕು. ಅಂದರೆ ನೀವು ಎಷ್ಟು ಬೀಜವನ್ನು ತೊಗೊಂಡು ಬಂದಿರಿ, ಎಷ್ಟು ಮಾರಾಟ ಮಾಡಿದಿರಿ, ಇನ್ನೂ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅನ್ನೋ ವಿಷಯವನ್ನು ನೀವು ಮಾಹಿತಿಯನ್ನು ಕೊಡಬೇಕು. ನೀವು ಇದನ್ನು ಸರಿಯಾಗಿ ಮಾಹಿತಿನ ನೀವು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ, ನಾನು ಯಾವ ಬೀಜವನ್ನು ನೋಡ್ತಾ ಇದ್ದೀನಿ, ಯಾವ ಬೀಜ ಮಾರಾಟ ಮಾಡ್ತಾ ಇದ್ದೀನಿ, ಅದು ಶಿಫಾರಸ್ ಮಾಡಿದೆಯೋ ಇಲ್ವೋ, ಕೊಡಬೇಕೋ ಬೇಡವೋ ಅನ್ನೋ ವಿಷಯವನ್ನು ಕೂಡ ನಿಮಗೆ ಗೊತ್ತಾಗುತ್ತೆ. ನಾನು ಇಲಾಖೆಯವ್ರ ವ್ಯಕ್ತಿಯವ್ರಿಗೂ ನಾನು ಮನವಿ ಅಂತ ಹೇಳಿದ್ರೆ, ದಯವಿಟ್ಟು ಆವಾಗವಾಗ ಅಂಗಡಿಗಳಿಗೆ ಹೋಗಿ
ನೋಡಿ ಯಾವ್ಯಾವ ಬೀಜ ಅವ್ರು ಮಾರಾಟ ಮಾಡ್ತಾರೆ ಅನ್ನೋ ವಿಷಯನ ಕೂಡ ನೀವು ತಿಳ್ಕೊಳ್ಳಿ. ನೀವು ಇದನ್ನು ಮಾಡಿದ್ರೆ ನಮಗೆ ಅಂದರೆ ರೈತರ ಮೋಸ ಹೋಗೋದು ತಪ್ಪುತ್ತೆ ಮತ್ತು ದೂರುಗಳು ಕಡಿಮೆ ಆಗುತ್ತೆ. ಡಾಕ್ಟರ್ ಪಲ್ಲವಿ ಅವರೇ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 733-8365100. ಇನ್ನೊಮ್ಮೆ 733-8365100. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 733-8365100. ಒಳ್ಳೆಯದು ಡಾಕ್ಟರ್ ಪಲ್ಲವಿ ಅವರೇ, ಇದುವರೆಗೂ ಬಿತ್ತನೆ ಬೀಜದ ಆಯ್ಕೆ, ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು, ಇದರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.